ಇವತ್ತು ಇರುವಂತಹ ಸೇವಕರು ವಿಶ್ವಾಸಿಗಳನ್ನಾಗಿ ದೇವರ ನಾಮ ದೂಷಣೆ ಒಳಗಾಗ್ತಾ ಇದೆ. ಇದನ್ನ ದೇವರು ಸದಾಕಾಲ ಸಹಿಸಿಕೊಂಡು ಇರೋದಿಲ್ಲ. ದೇವರು ತನ್ನ ಪರಿಶುದ್ಧವಾದ ನಾಮದ ವಿಷಯವಾಗಿ ವೈರಾಗ್ಯವುಳ್ಳವರಾಗಿ ನ್ಯಾಯ ತೀರಿಸ್ತಾರೆ. ಯಾರೆಲ್ಲ ತನ್ನ ನಾಮವನ್ನ ಅವಮಾನಕ್ಕೂ ನಿಂದನೆಗೂ ಒಳಪಡಿಸುವುದಕ್ಕೆ ಕಾರಣರಾಗಿದ್ದಾರೋ ಅವರನ್ನ ದೇವರು ಸದಾಕಾಲಕ್ಕೂ ಹಾಗೆ ಬಿಟ್ಟು ಬಿಡೋದಿಲ್ಲ. ದೇವರು ನ್ಯಾಯವನ್ನ ತೀರಿಸ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲಿ ಅವ್ರು ಒಂದ್ಸಲಿ ಯೆರೂಸಲೇಮಿಗೆ ಬರ್ತಾರೆ. ಯೆರೂಸಲೇಮಿನಲ್ಲಿ ಏನಿತ್ತು, ಅಲ್ಲಿ ದೇವರ ಆಲಯ ಇತ್ತು. ಆ ದೇವರ ಆಲಯ ಇತ್ತು. ಅಲ್ಲಿ ಅವರು ಬರೋ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಪಾರಿವಾಳ ಮಾಡ್ತಾ ಇರ್ತಾರೆ, ಹಣಕಾಸನ್ನ ಅವರು ಬದಲು ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಇರುವಾಗ ಯೇಸು ಕ್ರಿಸ್ತನ್ ಬಂದು ಏನ್ ಮಾಡ್ತಾರೆ, ಆ ಪಾರಿವಾಳ ಮಾರೋದನ್ನೆಲ್ಲ ಆ ಮೇಜನ್ನ ಮುರಿದಾಕಿ ಆ ಕಾಯಿನ್ ಮಾರೋದನ್ನೆಲ್ಲ ತೆಗೆದಾಕಿ ಅವರೆಲ್ಲರನ್ನ ಓಡಿಸ್ಬಿಡೋದನ್ನ ನಾವು ಕಾಣ್ತೀವಿ. ದೇವಾಲಯದಲ್ಲಿ ಅವರು ಅದನ್ನೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ದೇವರ ಆಲಯದಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಜನಗಳು ಬರ್ತಾ ಇದ್ರು. ಅವ್ರು ಬರುವಾಗ ಏನಾಗೋದು, ಆ ಪಾರಿವಾಳವನ್ನ ಅವರು ಯಜ್ಞವಾಗಿ ಕೊಡ್ತಾ ಇದ್ರು. ಸ್ವಲ್ಪ ದುಡ್ಡು ಜಾಸ್ತಿ ಇರೋರು ಕುರಿ ಕೊಡ್ತಾ ಇದ್ರು, ದನ ಎಲ್ಲ ಕೊಡ್ತಾ ಇದ್ರು. ದುಡ್ಡು ಕಮ್ಮಿ ಇರುವಂತವ್ರು, ಬಡವರಾಗಿರುವಂತವ್ರು ಅವರು ಸಹಜವಾಗಿ ಪಾರಿವಾಳನ ಕೊಡೋರು. ಯಾಕಂದ್ರೆ ಅವ್ರಿಗೆ ಕೊಡೋದಕ್ಕೆ ಅದೇ ಶಕ್ತಿ ಇದ್ದು ಬೇರೆ ಇರ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡೋದು, ಈಗ ಒಂದ್ ವೇಳೆ ಆ ಯೆರೂಸಲೇಮಿನಲ್ಲೇ ನಾವಿದ್ರೆ ನಮ್ಮ ಮನೆಯಿಂದ ಒಂದು ಪಾರಿವಾಳ ತಗೊಂಡು ಹೋಗ್ಬಿಡ್ಬೋದು. ಆದ್ರೆ ನಾವು ಎಲ್ಲೋ ದೂರದಲ್ಲಿ ಇದ್ದೀವಿ, 16 ಕಿಲೋಮೀಟರ್ 106 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. ಅಲ್ಲಿಂದ ಯೆರೂಸಲೇಮಿಗೆ ಆಲಯಕ್ಕೆ ದೇವರನ್ನ ಆರಾಧನೆ ಮಾಡ್ಬೇಕಂತ ಬರ್ತೀವಿ ಅಂತಂದ್ರೆ ಅಲ್ಲಿಂದ ಒಂದು ಪಾರಿವಾಳ ಹಿಡ್ಕೊಂಡ್ ಬರ್ಬೇಕಂತಂದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ಯಾಜಕರು ಮತ್ತು ಮಹಾಯಾಜಕರು ಫರಿಸಾಯರು ಇವರೆಲ್ಲ ಆ ಆಲಯವನ್ನು ನೋಡ್ಕೊಂತಾ ಇದ್ದವರೆಲ್ಲ ಏನ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ಒಂದು ವ್ಯವಸ್ಥೆ ಮಾಡ್ಬಿಟ್ಟಿದ್ರು. ಏನಂದ್ರೆ ನೀವು ದೂರದಿಂದ ಬರ್ತೀರಲ್ಲ, ಬರುವಾಗ ಪಾರಿವಾಳ ಮತ್ತೊಂದು ತಗೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವೇ ಒಂದು ಪಾರಿವಾಳ ಅಂಗಡಿ ಇಟ್ಬಿಟ್ಟಿರ್ತೀವಿ. ನೀವೇನ್ ಮಾಡಿ ಅಲ್ಲಿಂದ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಪಾರಿವಾಳ ತಗೊಂಡ್ಬಿಟ್ಟು ಅದನ್ನ ಯಜ್ಞವಾಗಿ ನೀವು ಅರ್ಪಿಸ್ಬೋದು ಅಂತ ಒಂದು ಸಿಸ್ಟಮ್ ಮಾಡ್ಬಿಟ್ಟಿದ್ರು. ಆದ್ರೆ ಆ ಸಿಸ್ಟಮ್ ಇವಾಗ ಎಲ್ಲಿ ಮಾಡ್ಬಿಟ್ಟಿದ್ರು ಅಂತಂದ್ರೆ ದೇವಾಲಯದ ಹೊರಗಡೆ ಮಾಡ್ಬಿಟ್ಟಿದ್ರು. ಹಂಗಂತಂದ್ರೆ ಮೋಶೆ ಕಾಲದಲ್ಲಿ ದೇವರು ದೇವಾಲಯವನ್ನು ಕೊಡ್ತಾರೆ. ಅಂದ್ರೆ ಒಂದು ಕಾಂಪೌಂಡ್ ತರ ಮಾಡ್ಬಿಟ್ಟು ಅದರೊಳಗಡೆ ಯಜ್ಞವೇದಿ ಇರುತ್ತೆ. ಅದನ್ನ ಹೊರಗಿನ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಕಾಲು ತೊಳ್ಕೊಳ್ಳೋದಕ್ಕೆಲ್ಲ ಜಾಗ ಇರುತ್ತೆ. ಅಂದ್ರೆ ದೇವರ ಗುಡಾರ ಇರುತ್ತೆ. ಆ ಗುಡಾರದಲ್ಲಿ ಮೊದಲನೇ ಭಾಗ ಪರಿಶುದ್ಧವಾದ ಸ್ಥಳ, ಎರಡನೇ ಭಾಗ ಮಹಾಪರಿಶುದ್ಧವಾದ ಸ್ಥಳ. ಆಗ ದೇವರ ಗುಡಾರ ಆ ರೀತಿ ಆಗಿತ್ತು. ಮಹಾಪರಿಶುದ್ಧವಾದ ಸ್ಥಳ, ಮುಂದೆಗಡೆ ಪರಿಶುದ್ಧವಾದ ಸ್ಥಳ, ಅದ್ರ ಆಚೆಗಳಿಗೆ ಹೊರಗಿನ ಸ್ಥಳ. ಆ ಹೊರಗಿನ ಸ್ಥಳದಲ್ಲಿ ಯಜ್ಞವೇದಿ ಇರ್ತಾ ಇತ್ತು. ಆಗ ಯಜ್ಞ ಮಾಡೋದಕ್ಕೆ ಅಂತ ಈ ಜನರು ಬರ್ತಾ ಇದ್ರು. ಈ ತರ ಒಂದು ಸಿಸ್ಟಮ್. ಸೊಲೊಮೋನನ ಕಾಲದಲ್ಲಿ ಏನಾಗುತ್ತೆ, ಸೊಲೊಮೋನನು ಒಂದು ದೊಡ್ಡ ಕಟ್ಟಡವನ್ನು ಕಟ್ತಾನೆ. ಇದೇ ರೀತಿಯಾಗಿ ಮಹಾಪರಿಶುದ್ಧವಾದ ಸ್ಥಳ, ಪರಿಶುದ್ಧ ಸ್ಥಳ, ಹೊರಗಿನ ಸ್ಥಳ, ಯಜ್ಞವೇದಿ ಇರೋದಕ್ಕೆ ಕಟ್ತಾನೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವ್ರು ಸೇವೆ ಮಾಡ್ತಾ ಇದ್ದ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊಲೊಮೋನನ ದೇವಾಲಯವನ್ನ ಬಿಡಿಸ್ಬಿಟ್ಟು ಆ ನಂತರ ಎಲ್ಲರೂ ಏನಾಗಿರ್ತಾರೆ, ಸೆರೆಗೆ ಹೋಗ್ಬಿಟ್ಟಿರ್ತಾರೆ. ತಿರ್ಗಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಹುಟ್ಟಿ ಬರೋದಕ್ಕಿಂತ ಮುಂಚಿನ ಕಾಲಗಳಲ್ಲಿ 70 ವರ್ಷ ಅವ್ರು ಸೆರೆವಾಸ ಆದ್ಮೇಲೆ ತಿರುಗಿ ಬರ್ತಾರೆ. ಜೆರುಬ್ಬಾಬೆಲ್, ಆಮೇಲೆ ಯೆಹೋಶುವ, ಎಜ್ರ, ಇವ್ರ ಕಾಲದಲ್ಲೆಲ್ಲ ಬಂದು ಏನ್ ಮಾಡ್ತಾರೆ, ತಿರುಗಿ ಅಲ್ಲಿ ದೇವರ ಆಲಯವನ್ನ ಮತ್ತೆ ಕಟ್ತಾರೆ. ಮತ್ತೆ ಕಟ್ಟಿ ಅಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲಿ ಆ ಕಾಲಕ್ಕೆ ಬರೋಷ್ಟರಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಕಾಲಗಳಲ್ಲಿ ಬೇರೆ ರಾಜರುಗಳು, ಅಧಿಪತಿಗಳು ಅವ್ರು ಇವ್ರಿಗೆ ಬಂದು ಏನ್ ಮಾಡಿರ್ತಾರೆ, ಮುಖ್ಯವಾಗಿ ಹೆರೋದ ಅಂತ ಒಬ್ಬ ರಾಜ ಇರ್ತಾರೆ. ಈ ಹೆರೋದ ಏನ್ ಮಾಡಿರ್ತಾರೆ ಅಂತಂದ್ರೆ, ದೇವರ ಆಲಯ, ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಹೊರಗಿನ ಸ್ಥಳ, ಅಲ್ಲಿ ಯಜ್ಞವೇದಿ ಇರುತ್ತೆ. ಇಷ್ಟೇ ದೇವರು ಕೊಟ್ಟಿದ್ದು, ಬೇರೆ ಏನ್ ಕೊಟ್ಟಿರಲಿಲ್ಲ. ಈ ಹೆರೋದ ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ಆ ದೇವಾಲಯದ ಸುತ್ತ ಬೇರೆ 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 ಏನೇನೋ ಕಟ್ಬಿಡ್ತಾನೆ. ವಿಶಾಲವಾಗಿ ಈ ಸೊಲೊಮೋನನ ಮಂಟಪ ಅಂತ ಹೇಳಿ ಮತ್ತೊಂದು ಇನ್ನೊಂದು ಎಲ್ಲ ದೊಡ್ಡದಾಗಿ ಕಟ್ಬಿಡ್ತಾನೆ. ಅಂದ್ರೆ ದೇವಾಲಯ ಅಲ್ಲೇ ಇರುತ್ತೆ. ಸೊಲೊಮೋನನ ಕಾಲದಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಕಟ್ಟಿರ್ತಾರೆ. ಅಲ್ಲಿ ಯಾಜಕರು ಉಳ್ಕೊಳ್ಳೋದಕ್ಕೆ ಜಾಗ ಅಂತೆಲ್ಲ ಸೊಲೊಮೋನ ಸೇರಿಸಿ ಕಟ್ಟಿರ್ತಾರೆ. ಹೆರೋದ ಬರೋ ಅಷ್ಟರಲ್ಲಿ ಇನ್ನ ಬೇರೆ ಬೇರೆ ಏನೇನೋ ಕಟ್ಬಿಟ್ಟು ದೊಡ್ಡದಾಗಿ ಮಾಡ್ಬಿಟ್ಟಿರ್ತಾರೆ. ಅದರಲ್ಲಿ ಸೊಲೊಮೋನನ ಮಂಟಪದಲ್ಲಿ ಅಪೊಸ್ತಲರು ಇದ್ದರು ಅಂತ ದೇವರ ವಾಕ್ಯದಲ್ಲಿದೆ. ಅಂದ್ರೆ ದೇವಾಲಯದ ಒಂದು ದೊಡ್ಡ ಕಾಂಪೌಂಡ್, ಅದರಲ್ಲಿ ಬೇರೆ ಬೇರೆ ಜಾಗಗಳೆಲ್ಲ ಮಾಡಿರ್ತಾರೆ. ಆಗ ಇವ್ರೇನ್ ಮಾಡಿರ್ತಾರೆ ಅಂತಂದ್ರೆ, ಈ ಪಾರಿವಾಳನೆಲ್ಲ ಮಾರುವಂತದ್ದು ಆ ಕಾಂಪೌಂಡ್ ಏರಿಯಾ ಫುಲ್ ದೊಡ್ಡದಾಗಿ ಏನ್ ಕಟ್ಟಿರ್ತಾರೆ ಅದ್ರಲ್ಲಿ ತಂದು ಅಲ್ಲೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ದೇವಾಲಯಕ್ಕೆ ಬರೋದು, ಅಲ್ಲೇ ಪಾರಿವಾಳ ತಗೊಳ್ಳೋದು, ಅಲ್ಲ ಯಜ್ಞ ಮಾಡಿ ಮನೆಗೆ ಹೋಗ್ಬಿಡೋದು. ಮತ್ತೆ ಇನ್ನೊಂದು ಏನಂತಂದ್ರೆ, ಅವರು ಕಾಣಿಕೆ ಆಗ್ತಾ ಇದ್ರು. ಆ ಕಾಣಿಕೆ ಬಂದ್ಬಿಟ್ಟು ಆ ಕಾಲದಲ್ಲಿ ಬಳಕೆ ಇದ್ದದ್ದು. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಒಂದ್ಸಲಿ ಅವ್ರು ಬಂದು ಅವ್ರ ಹತ್ರ ಕೇಳ್ತಾರೆ, ನಾವು ಕೈಸರನಿಗೆ ತೆರಿಗೆ ಕಟ್ಬೋದಾ ಕಟ್ಬಾರ್ದಾ ಅಂತ ಹೇಳಿದಾಗ ಒಂದು ನಾಣ್ಯ ಕೊಡಿ ಅಂತ ಕೇಳ್ತಾರೆ. ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಮುದ್ರೆ ಇರುತ್ತೆ. ಯಾರ್ದು? ಕೈಸರದ್ದು ಮುದ್ರೆ ಇರುತ್ತೆ. ಅವ್ರು ಕೇಳ್ತಾರೆ, ಇದು ಯಾರ್ದು ಮುದ್ರೆ ಅಂತ. ಕೈಸರದ್ದು ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಅವನದನ್ನ ಅವನಿಗೆ ಕೊಡಿ, ದೇವ್ರದನ್ನ ದೇವ್ರು ಕೊಡಿ ಅಂತ ಹೇಳ್ತಾರೆ. ಅವಾಗ ಅವ್ರು ಬಳಸ್ತಾ ಇದ್ದ ಕಾಯಿನ್ ಯಾವುದು ಅಂತಂದ್ರೆ, ರೋಮ್ ಸಾಮ್ರಾಜ್ಯದ ಕಾಯಿನು. ಯಹೂದ್ಯರದು ಅವ್ರದೇ ಆದ ಇಬ್ರು ಕಾಯಿನ್ ಇತ್ತು. ನಮ್ಮ ದೇಶದಲ್ಲಿ ನಮ್ಮ ಭಾರತ ರೂಪಿ ಅಂತ ಇಲ್ವಾ ನಮ್ ದುಡ್ಡು, ಅದೇ ತರ ಅವ್ರ ದೇಶದ್ದು ಶೆಕೆಲ್ ಅಂತ ಅವ್ರದಿತ್ತು ದುಡ್ಡು. ಆದ್ರೆ ಈ ರೋಮ್ ಸಾಮ್ರಾಜ್ಯದವರು ಇವ್ರನ್ನ ಆಳ್ವಿಕೆ ಮಾಡ್ತಾ ಇದ್ರಿಂದ
ಅವ್ರ ದುಡ್ಡನ್ನ ಬಳಸೋದಕ್ಕೆ ಅವಕಾಶ ಇರಲಿಲ್ಲ. ರೋಮ್ ಸಾಮ್ರಾಜ್ಯದವರ ದುಡ್ಡು ಬಳಸಬೇಕಾಗಿತ್ತು. ಅವರ ಪ್ರತಿದಿನ ಜೀವನಕ್ಕೆ ವ್ಯವಹಾರಕ್ಕೆಲ್ಲ ರೋಮ್ ಸಾಮ್ರಾಜ್ಯದವರ ಹಣವನ್ನೇ ಬಳಸ್ತಾ ಇದ್ದಿತ್ತು. ಆದ್ರೆ ಈ ಶಾಸ್ತ್ರಿಗಳು ಫರಿಸಾಯರು ಇವರೆಲ್ಲ ಏನ್ ಸಿಸ್ಟಮ್ ಮಾಡ್ಬಿಟ್ಟಿದ್ರು ಅಂತಂದ್ರೆ, ಅದು ರೋಮ್ ಸಾಮ್ರಾಜ್ಯದವರ ಹಣ, ಅದು ಅಶುದ್ಧ, ಅದನ್ನ ತಂದು ದೇವರಿಗಂತ ಕಾಣಿಕೆ ಹಾಕ್ಬಾರ್ದು. ಆದ್ರೆ ನೀನು ಕಾಣಿಕೆ ಹಾಕ್ತೀರ ಅಂತಂದ್ರೆ ನಮ್ಮ ದುಡ್ಡಲ್ಲೇ ಹಾಕ್ಬೇಕು. ನಮ್ಮ ದುಡ್ಡು ಯಾವುದು? ಶೆಕೆಲ್, ಇಸ್ರಾಯೇಲ್ ದೇಶದ ದುಡ್ಡು, ಅದನ್ನೇ ಹಾಕ್ಬೇಕು, ಅದು ಅಂಗೀಕಾರವಾಗಿರುತ್ತೆ ಅಂತ ಸಿಸ್ಟಮ್ ಮಾಡ್ಬಿಡ್ತಾರೆ. ಆದ್ರೆ ಈಗ ವಿಷಯ ಏನಂತಂದ್ರೆ, ಈ ಯಹೂದ್ಯರ ಕಾಯಿನು ದುಡ್ಡು ಯಾರ ಹತ್ರ ಇರಲಿಲ್ಲ. ಯಾಕಂದ್ರೆ ಬಳಕೆಗೆ ಬಳಸ್ತಾ ಇದ್ದಲ್ಲ ಯಾವುದು? ರೋಮ್ ಸಾಮ್ರಾಜ್ಯದ ದುಡ್ಡು. ಆಗ ಈ ದುಡ್ಡು ಯಾರ ಹತ್ರ ಇರಲಿಲ್ಲ. ಆಗ ಆ ದುಡ್ಡು ಏನ್ ಮಾಡೋದು? ಆ ದುಡ್ಡು ಯಾರ ಹತ್ರ ಇತ್ತು ಅಂತಂದ್ರೆ ಈ ಶಾಸ್ತ್ರಿಗಳು ಫರಿಸಾಯರ ಹತ್ರ ಇತ್ತು. ಇವ್ರೇನ್ ಮಾಡೋದು? ಆ ದೇವಾಲಯಕ್ಕೆ ಸೇರಿರುವಂತಹ ಒಂದು ಮಂಟಪದಲ್ಲೇ ಇನ್ನೊಂದು ಕೌಂಟರ್, ಸಪರೇಟ್ ಕೌಂಟರ್. ಆ ಕೌಂಟರ್ ಅಲ್ಲಿ ಏನಂತಂದ್ರೆ ದುಡ್ಡು ಬದಲಾಯಿಸುವಂತಹ ಕೌಂಟರ್. ಇವಾಗ ಇವ್ರೇನ್ ಮಾಡೋದು ಅಂತಂದ್ರೆ, ಈ ಇಸ್ರಾಯೇಲ್ ಜನಗಳಿರ್ತಾರಲ್ಲ, ದೇವರ ಆಲಯಕ್ಕೆ ಅಂತ ಬರ್ತಾರಲ್ಲ, ಅವ್ರು ಬಂದು ಏನ್ ಮಾಡ್ಬೇಕು ಅಂತಂದ್ರೆ, ಉದಾಹರಣೆಗೆ ಅವ್ರ ಹತ್ರ 100 ರೂಪಾಯಿ ರೋಮ್ ಸಾಮ್ರಾಜ್ಯದ ದುಡ್ಡು ಇರುತ್ತೆ. ಇವಾಗ ನಾನು 100 ರೂಪಾಯಿ ಕಾಣಿಕೆ ಹಾಕ್ಬೇಕು, ಆದ್ರೆ ಈ ದುಡ್ಡನ್ನು ಹಾಕಕ್ಕಾಗಲ್ಲ. ಇವಾಗ ನಾನೇನ್ ಮಾಡ್ಬೇಕಂದ್ರೆ ಆ 100 ರೂಪಾಯಿ ನಾವು ಬದಲಾಯಿಸ್ಕೋಬೇಕು. ಯಾರ ಹತ್ರ? ಆ ಟೇಬಲ್ ಹಾಕೊಂಡು ಕೂತ್ಕೊಂಡಿರ್ತಾನಲ್ಲ ಅವನ ಹತ್ರ ಹೋಗ್ಬೇಕು. ಅಯ್ಯ 100 ರೂಪಾಯಿನೇ ತಗೋ, ನಾನು ಕಾಣಿಕೆ ಹಾಕ್ಬೇಕು, ನನಗೆ ಕಾಣಿಕೆ ಕೊಡು ಅಂತ. ಆವಾಗ ಏನ್ ಮಾಡ್ತಾನೆ? 100 ರೂಪಾಯಿ ಇಸ್ಕೊಂಡ್ಬಿಟ್ಟು ಶೆಕೆಲ್ನ ಒಂದು 10 ರೂಪಾಯಿ ಕೊಡ್ತಾನೆ. ಆ 10 ರೂಪಾಯಿ ತಗೊಂಡೋಗ್ಬಿಟ್ಟು ನಾನು ಕಾಣಿಕೆ ಹಾಕೋದು. ಅವಾಗ ಆ ರೀತಿಯಾಗಿ ಒಂದು ಸಿಸ್ಟಮ್ ಮಾಡಿದ್ರು. ಅವಾಗ ಅದನ್ನ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಬಂದ್ಬಿಟ್ಟು, ನನ್ನ ಆಲಯ ಸಕಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯ ಅಂತ ಅನ್ಸ್ಕೊಂಡಿದೆ, ನೀವೇನ್ ಮಾಡಿದ್ರೆ ಕಳ್ಳರ ಗವಿಯಾಗಿ ಮಾಡಿದ್ದೀರಾ. ಹಂಗಂದ್ರೆ ಇನ್ನೊಂದು ವಿಷಯ, ಏನಕ್ಕೆ ಕಳ್ಳರ ಗವಿ ಅಂತ ಅವ್ರು ಹೇಳಿದ್ರು ಅಂತಂದ್ರೆ, ಕಳ್ಳನ ಉದ್ದೇಶ ಏನು? ನಿಮ್ಗೆ ಯಾರೋ ಕಳ್ಳ ಪರಿಚಯ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನ ಉದ್ದೇಶ ಏನಾಗಿರುತ್ತೆ? ಕದಿಯೋದು. ಅವನಿಗೆ ದುಡ್ಡು ಬೇಕು, ಅವನದಲ್ಲದ ಮೋಸವಾದ ದುಡ್ಡು ಅವನಿಗೆ ಬೇಜಾರ್ಬೇಕು, ಅವನ್ನೇ ನಾವು ಕಳ್ಳ. ನಾವು ಇವ್ರು ನೀವು ಕಳ್ಳರ ಗವಿ ಮಾಡಿದ್ದೀರಾ ಅಂತ ಹೇಳ್ತಾರೆ. ಯಾಕಂದ್ರೆ ಇವರು ಇದನ್ನ ಸಾಧಾರಣವಾಗಿ ಮಾಡ್ತಾ ಇರಲಿಲ್ಲ, ದೊಡ್ಡ ಕರಪ್ಷನ್ ಮಾಡ್ತಾ ಇದ್ರಲ್ಲಿ. ಹೆಂಗೆ ಅಂತಂದ್ರೆ, ಇವಾಗ ನಮ್ಮೂರಲ್ಲೇ ಪಾರಿವಾಳ ಇರುತ್ತೆ, ನಾನು ಅಲ್ಲಿಂದ ತಗೊಂಡ್ಬಂದ್ರೆ 100 ರೂಪಾಯಿ, ಇಲ್ಲಿ ಬಂದ್ರೆ ಪಾರಿವಾಳ 1000 ರೂಪಾಯಿ. ಯಾಕಂದ್ರೆ ನಿನಗೆ ಬೇರೆ ಎಲ್ಲೂ ಸಿಗಲ್ಲ ಪಾರಿವಾಳ, ನಮ್ಮ ಹತ್ರನೇ ತಗೊಬೇಕು. ನೀನ್ ಅಲ್ಲಿಂದ ತಗೊಂಬರಕ್ಕಾಗಲ್ಲ, ಇಲ್ಲೂ ಬೇರೆ ಎಲ್ಲೂ ಸಿಗಲ್ಲ, ನಾವೇ ಕೊಡ್ಬೇಕು. ಡಿಮ್ಯಾಂಡ್ ಇದೆ, ಕೊಡು 1000 ರೂಪಾಯಿ, ಇಲ್ಲ ಅಂದ್ರೆ ಮತ್ತೆ ಹೋಗಿ ನಿಮ್ಮೂರಲ್ಲಿ 100 ರೂಪಾಯಿ ತಗೊಂಬ. ಅವಾಗೇನೋ ಏನೋ ಪಾಪ ಅಲ್ಲಿಂದ ಎಲ್ಲೋ ಬರ್ತೀರಪ್ಪ ಆಗಲ್ಲ ಅಂತ ಅನ್ನೋವಾಗ, ನಮ್ಮ ಹತ್ರ ಪಾರಿವಾಳ ಸಾಕಿದೀವಿ ತಗೊಳ್ಳಿ, ಯಜ್ಞ ಮಾಡಿ, ದೇವ್ರಿಗೆ ನೀವು ಮಾಡೋದು ಯಜ್ಞ ಪ್ರಿಯವಾಗಿರ್ಲಿ ಅನ್ನೋದು ಸಹಾಯ ಮಾಡಿದ್ರೆ ಪರವಾಗಿಲ್ಲ. ಇವ್ರು ಮಾಡೋದು ಬಂದ್ಬಿಟ್ಟು ಅಲ್ಲಿ 100 ರೂಪಾಯಿ ಅಂದ್ರೆ 1000 ರೂಪಾಯಿ. ಜಾತ್ರೆ ಟೈಮಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜನ ಬರೋ ಟೈಮಲ್ಲಿ 2000 ರೂಪಾಯಿ, 5000 ರೂಪಾಯಿ. ಆತರ ದುಡ್ಡು ಹೆಚ್ಚಿಸಿ ವಿಪರೀತವಾಗಿ ದುಡ್ಡು ಕಿತ್ಕೊಂಡು ಜನಗಳನ್ನ ಅವ್ರು ಬಾರಿಸ್ತಾ ಇದ್ರು. ಅದಕ್ಕೋಸ್ಕರವಾಗಿನೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ಕಳ್ಳರ ಗವಿಯಾಗಿ ಮಾಡಿದ್ದೀರಾ ಅಂತ ಅವ್ರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಅದೇ ತರ ಈ ದುಡ್ಡು ಕೂಡ ಅಷ್ಟೇ. ಇವಾಗ ನೀನ್ ಕಾಣಿಕೆ ಹಾಕ್ಬೇಕಾಗೋದು ಯಾವ ದುಡ್ಡಲ್ಲಿ ಹಾಕ್ಬೇಕು? ಆ ಶೆಕೆಲ್ ದುಡ್ಡಲ್ಲೇ ಹಾಕ್ಬೇಕು. ನಿನಗೆ ಬೇರೆ ಎಲ್ಲೂ ಆ ದುಡ್ಡು ಸಿಗಲ್ಲ, ನಮ್ಮ ಹತ್ರನೇ ತಗೊಳ್ಬೇಕು. ಅವಾಗೇನ್ ಮಾಡು? ಇವಾಗ ಸಹಜವಾಗಿ 100 ರೂಪಾಯಿ ರೋಮ್ ಸಾಮ್ರಾಜ್ಯದ ಹಣಕ್ಕೆ ಇದು 10 ರೂಪಾಯಿ ಇರುತ್ತೆ ಅಂತಂದ್ರೆ, ಇವ್ರೇನ್ ಮಾಡೋದು? ನೀನ್ 1000 ರೂಪಾಯಿ ಕೊಟ್ರೆ ನಾನು 10 ರೂಪಾಯಿ ಕೊಡೋದು. ಒಂದ್ ಕಾಯಿನ್ ನಾನು ಕೊಡ್ಬೇಕಂದ್ರೆ ನೀನ್ 1000 ರೂಪಾಯಿ ಕೊಡ್ಬೇಕು, ಇಲ್ಲಾಂದ್ರೆ ಕೊಡಲ್ಲ. ಅವಾಗ ಏನ್ ಮಾಡೋದು? 1000 ರೂಪಾಯಿ ಕೊಟ್ಬಿಟ್ಟು ಒಂದ್ ಕಾಯಿನ್ ಇಸ್ಕೊಂಡು ಹೋಗ್ಬೇಕು. ಆತರ ಹಣವನ್ನು ಬದಲಾಯಿಸೋದ್ರಲ್ಲೂ ಕೂಡ ಅವ್ರು ತುಂಬಾ ಮೋಸ ಮಾಡ್ತಾ ಇದ್ರು, ದುಡ್ಡು ಹೊಡಿತಾ ಇದ್ರು ಬೇಜಾನು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತರು ಬಂದು ಅದನ್ನೆಲ್ಲ ಎತ್ತಿ ಬಿಸಾಕಿ ಕಳ್ಳರ ಗವಿಯಾಗಿ ಮಾಡಿದ್ರೆ ದೇವರ ಆಲಯವನ್ನ ಅಂತ ಅವ್ರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಆ ರೀತಿಯಾಗಿ ಮಾಡಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ಅದನ್ನೆಲ್ಲ ಶುದ್ಧಿ ಮಾಡ್ತಾರೆ. ದೇವರು ತನ್ನ ಸಭೆಯನ್ನು, ತನ್ನ ಜನಗಳನ್ನ ಶುದ್ಧೀಕರಿಸ್ತಾರೆ. ಅಂದ್ರೆ ಯೆರೂಸಲೇಮ್ ದೇವಾಲಯದಲ್ಲಿ ಅವ್ರು ಎಷ್ಟೋ ಕಾಲದಿಂದ ಅದನ್ನೆಲ್ಲ ಮಾಡ್ಕೊಂಡ್ ಬಂದಿರ್ಬೋದು. ದೇವರು ಯಾವತ್ತೂ ಅದನ್ನ ಖಂಡಿಸ್ಲಿಲ್ಲ, ಅದನ್ನೆಲ್ಲ ಯಾವ್ದು ದಬಾಕ್ಲಿಲ್ಲ. ಅಂದ್ರೆ ದೇವರು ಒಂದು ಕೃಪಾಕಾಲ ಅವಕಾಶ ಕೊಟ್ಟರು ಅವ್ರ ಮನೆ ತಿರುಗೋದಕ್ಕೆ. ದೇವರು ಒಂದು ಕಾಲದವರೆಗೂ ಸುಮ್ಮನೆ ಇದ್ರು. ದೇವರು ದೀರ್ಘ ಶಾಂತನು. ಯಾರೋ ಏನೋ ಒಂದು ಪಾಪ ಮಾಡ್ಬಿಟ್ಟು ತಕ್ಷಣಕ್ಕೇನೆ ದೇವ್ರು ಹಾಗೆ ನ್ಯಾಯ ತೀರ್ಪು ಮಾಡಿ ಅವ್ರನ್ನ ನಾಶ ಮಾಡ್ಬಿಡೋದಿಲ್ಲ. ದೇವ್ರು ಎಲ್ಲರಿಗೂ ಏನ್ ಮಾಡ್ತಾರೆ? ಒಂದು ಕೃಪಾಕಾಲ ಅವಕಾಶ ಕೊಡ್ತಾರೆ. ಆ ಕೃಪಾಕಾಲ ಅವಕಾಶದಲ್ಲಿ ಒಂದು ವೇಳೆ ಅವ್ನ ಮನೆ ತಿರುಗಿದ್ರೆ ಅವ್ನಿಗೆ ಒಳ್ಳೇದು. ಮನೆ ತಿರುಗಿಲ್ಲ ಅಂತಂದ್ರೆ ದೇವರು ತನ್ನ ನ್ಯಾಯವನ್ನ ತೀರಿಸಬೇಕಾಗುತ್ತೆ. ಅದೇ ರೀತಿಯಾಗಿನೇ ಅವ್ರಿಗೇನ್ ಮಾಡಿದ್ರು? ಆ ಯೆರೂಸಲೇಮ್ ದೇವಾಲಯದಲ್ಲಿ ಇದ್ದಂತವ್ರಿಗೆ ಒಂದು ಕೃಪಾಕಾಲ ಅವಕಾಶ ಕೊಟ್ಟಿದ್ರು. ಆದ್ರೆ ಅವ್ರು ಸರಿ ಹೋಗ್ಲಿಲ್ಲ. ಒಂದು ಕಾಲದ ಯೇಸು ಕ್ರಿಸ್ತರು ಬಂದು ಏನ್ ಮಾಡ್ತಾರೆ? ಎಲ್ಲ ದಬಾಕ್ತಾರೆ. ಅದೇ ರೀತಿಯಾಗಿನೇ ಈ ಕಡೆಯ ದಿವಸಗಳಲ್ಲಿ ಇವತ್ತು ಕೂಡ ನಿಮಗೆ ಸಭೆ ನೋಡಿದ್ರೆ ಅನಿಸುತ್ತೆ, ಆವತ್ತಿನ ಕಾಲದಲ್ಲಿ ಆ ಶಾಸ್ತ್ರಿಗಳು, ಫರಿಸಾಯರುಗಳು, ಸುಂಕದವರುಗಳು, ಮತ್ತೊಬ್ರು ಇನ್ನೊಬ್ರೆಲ್ಲ ಸೇರ್ಕೊಂಡು ದೇವರ ಆಲಯನ ಕಳ್ಳರ ಗವಿಯಾಗಿ ಮಾಡಿ ಜನಗಳನ್ನ ಬಹಳ ಅವ್ರು ಬಾರಿಸ್ತಾ ಇದ್ರು. ಯೇಸು ಕ್ರಿಸ್ತನ ಅವ್ರನ್ನ ನೋಡಿ ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರೆ ಅಂದ್ರೆ ಅವ್ರು ಕೇಳೋರಿಲ್ಲ, ಅವ್ರು ವಿಚಾರಿಸೋರಿಲ್ಲ, ಅವ್ರ ಗಾಯಗಳನ್ನು ಕಟ್ಟೋರಿಲ್ಲ, ಅವ್ರಿಗೆ ಸಮಾಧಾನ ಮಾಡೋರಿಲ್ಲ, ಅವ್ರ ಅಗತ್ಯವನ್ನು ಸಂದೇಶಿಸುವಂತವರಿಲ್ಲ, ಅವ್ರನ್ನ ಬಲಪಡಿಸುವಂತವರಿಲ್ಲ, ದಾರಿಯಲ್ಲಿ ಕಳೆದೋಗಿರೋ ರೀತಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಇವ್ರಿಗೆಲ್ಲ ಏನು? ದುಡ್ಡು ಮಾಡೋದು ಇವ್ರ ಉದ್ದೇಶ, ಜನಗಳು ಹೆಂಗಾದ್ರೂ ಹೋಗ್ಲಿ. ಆದ್ರೆ ದೇವರು ಸದಾ ಕಾಲಕ್ಕೂ ಅದು ನೋಡ್ಕೊಂಡು ಸುಮ್ಮನೆ ಇರಲಿಲ್ಲ. ಒಂದು ದಿನದಲ್ಲಿ ಬಂದು ಯೇಸು ಕ್ರಿಸ್ತನು ಎಲ್ಲವನ್ನ ಕೆಡವಿ ಹಾಕೋದನ್ನ ನಾವು ಕಾಣ್ತೀವಿ. ಅದೇ ತರ ಇವತ್ತು ಒಂದು ವೇಳೆ ನೀವು ಸಭೆಯನ್ನ ನೋಡಿದ್ರೆ ನಿಮಗೇನ್ ಅನ್ಸುತ್ತೆ?
ಸಭೆ ತುಂಬಾ ಚಂದವಾಗಿ, ಅಂದವಾಗಿ, ಅದ್ಭುತವಾಗಿದೆ ಅಂತ ಅನ್ಸುತ್ತಾ? ಅಪೊಸ್ತಲರ ಕಾಲದಲ್ಲಿ ಈ ಸಭೆ ಪ್ರಾರಂಭ ಆಗಿತ್ತು. ಈ ಸಭೆಗೆ 2000 ವರ್ಷಗಳ ಇತಿಹಾಸ ಇದೆ. ಅಪೊಸ್ತಲರ ಕಾಲದಲ್ಲಿ ಸಭೆ ಪ್ರಾರಂಭ ಆದಾಗ ಯಾವ ತರ ಇತ್ತು? ಅಪೊಸ್ತಲರು ವಾಕ್ಯ ಉಪದೇಶವನ್ನು ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಜನಗಳೆಲ್ಲ ತಮಗೆ ಬಂದಂತ ಆಸ್ತಿನೆಲ್ಲ ಮಾರಿ ತಗೊಂಡ್ ಬಂದು ಅಪೊಸ್ತಲರ ಕಾಲ ಹತ್ರ ಇಡ್ತಾ ಇದ್ರು. ಅಂದ್ರೆ ಎಲ್ಲರಿಗೂ ಹಂಚ್ಕೊಡಿ. ಅಲ್ಲಿ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಇರಲಿಲ್ಲ. ಇದ್ದಂಥವ್ರು ಏನ್ ಮಾಡಿದ್ರು, ಎಲ್ಲ ಮಾರಿ ತಗೊಂಡು ಕೊಟ್ಬಿಟ್ರು. ನಾವೆಲ್ಲ ಒಂದೇ, ಇರೋದನ್ನ ಎಲ್ಲರಿಗೂ ಹಂಚ್ಕೊಳ್ಳಿ. ಇವಾಗ ನನ್ನ ಹತ್ರ 1000 ರೂಪಾಯಿ ಇದೆ, ಇನ್ನು 9 ಜನಕ್ಕೆ 10 ರೂಪಾಯಿ ಕೊಡೋಣ ಇಲ್ಲ, ಖಾಲಿ ಕೈಲಿದ್ದಾರೆ. ಈ 1000 ರೂಪಾಯಿ ನಾನು ಏನ್ ಮಾಡ್ತೀನಿ, ಅಪೊಸ್ತಲರಿಗೆ ಕೊಟ್ಬಿಡ್ತೇನೆ. ಕೊಟ್ಬಿಟ್ಟು ಅಯ್ಯ ನನ್ 100 ರೂಪಾಯಿ, ಅವ್ನು 100, ಇವ್ನು 100, ಎಲ್ಲರಿಗೂ 100 ರೂಪಾಯಿ ಕೊಟ್ಬಿಡಿ ಅಂತ ಈ ರೀತಿಯಾಗಿ ಹಂಚಿಕೊಡೋದಕ್ಕೆಲ್ಲ ಕೊಟ್ಬಿಟ್ರು. ಅವರು ಅದೇ ರೀತಿಯಾಗಿ ಜನಗಳ ಅಗತ್ಯಕ್ಕೆ ತಕ್ಕ ಹಾಗೆ ಹಂಚಿಕೊಡ್ತಾ ಇದ್ರು. ಅವರೆಲ್ಲ ಒಂದೇ ಮನಸ್ಸಿನಿಂದ ರೊಟ್ಟಿಯನ್ನು ಮುರಿದು ಸಂತೋಷವಾಗಿ ಇದ್ರು ಅಂತ ದೇವರ ವಾಕ್ಯದಲ್ಲಿದೆ. ಅವ್ರ ಮನಸ್ಸೆಲ್ಲ ಒಂದೇ ಆಗಿತ್ತು ಅಂತ ಇದೆ. ಆ ರೀತಿಯಾಗಿ ಪ್ರಾರಂಭ ಆಗಿದ್ದ ಸಭೆ. ಇವತ್ತು ಸಭೆಯ ನೆಲೆ ಯಾವ ತರ ಇದೆ? ಇವತ್ತು ಸಭೆ ಅದೇ ತರನೇ ಇದೆಯಾ? ಎಲ್ಲ ನಂದು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ನಮ್ದು, ನಾವೆಲ್ಲ ಒಂದೇ ಅಂತ ಹಂಚಿಕೊಡುವಷ್ಟು ಮನೋಭಾವ ಇವತ್ತು ಸಭೆಯಲ್ಲಿ ಇದೆಯಾ? ಇಲ್ಲ ನಂದು ನಿಂದು ಅಂತ ಕಿತ್ಕೊಳ್ಳುವಂತ ಸ್ವಾರ್ಥ ಇದೆಯಾ? ಆಗ ಯಾವ ರೀತಿಯಾಗಿ ಪ್ರಾರಂಭ ಆಗಿದ್ದ ಸಭೆ ಇವತ್ತು ಯಾವ ತರನೂ ಇದೆ ಅಂದ್ರೆ, ಒಂದು ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾರಿಗಳು ದೇವಾಲಯವನ್ನ ಯಾವ ಸ್ಥಾನಕ್ಕೆ ತಂದಿಟ್ಟಿದ್ರು ಆ ಸ್ಥಾನದಲ್ಲಿ ಇವತ್ತು ಸಭೆ ಇದೆ. ಅವಾಗ ಅದಕ್ಕಾಗಿ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಸಭೆಯನ್ನ ಶುದ್ಧೀಕರಿಸ್ತಾರೆ. ಈ ಸಭೆಯನ್ನು ಶುದ್ಧೀಕರಿಸ್ತಾರೆ ಅಂದ್ರೆ ಅರ್ಥ ಏನು? ಒಂದು, ಅದರಲ್ಲಿ ಸೇವಕರುಗಳನ್ನ ಶುದ್ಧೀಕರಿಸ್ತಾರೆ. ಆವತ್ತು ಯಾವ ತರ ಶಾಸ್ತ್ರಿಗಳು ಫರಿಸಾರಿ ರೀತಿಯಲ್ಲಿ ಇದ್ರು ಅದೇ ರೀತಿಯಾಗಿ ಇವತ್ತು ಅನೇಕ ಸೇವಕರುಗಳು ದೇವರ ಆಲಯವನ್ನ ದಾರಿ ತಪ್ಪಿಸಿದ್ದಾರೆ. ಅದರಿಂದಾಗಿ ಏನ್ ಮಾಡ್ತಾರೆ, ದೇವರು ಸೇವಕರುಗಳನ್ನ ಶುದ್ಧೀಕರಿಸ್ತಾರೆ. ಅದೇ ರೀತಿಯಾಗಿ ಆ ಕಾಲದ ಜನಗಳೆಲ್ಲ ಯಾರು ಎಲ್ಲ ಏನು ಉತ್ತಮರಾಗಿರಲಿಲ್ಲ. ಅದೇ ರೀತಿಯಾಗಿದೆ ಈ ಕಾಲದಲ್ಲೂ ಕೂಡ ವಿಶ್ವಾಸಿಗಳೆಲ್ಲರೂ ಸಹ ಉತ್ತಮರಾಗಿ ಇಲ್ಲ. ಅದರಿಂದ ವಿಶ್ವಾಸಿಗಳನ್ನು ಸಹ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು ಶುದ್ಧೀಕರಿಸ್ತಾರೆ. ಆತನ ಕುರುಬರಿಗೂ ಕುರಿಗಳಿಗೂ ನ್ಯಾಯ ತೀರಿಸುವಂತ ಕಾಲ ಬಂದಿದೆ. ದೇವರು ಸದಾ ಕಾಲಕ್ಕೂ ಕಣ್ಮುಚ್ಕೊಂಡು ಸುಮ್ಮನೆ ಇರಲ್ಲ. ಏನ್ ಮಾಡ್ತಾರೆ, ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಅಂತ ಕಂಡ್ಬಿಟ್ಟು ದೇವರು ಒಂದು ಕಾಲಕ್ಕೆ ನ್ಯಾಯವನ್ನು ತೀರಿಸ್ತಾರೆ. ಆ ಕಾಲ ಈಗ ನಮಗೆ ಬಂದಿದೆ ಹಂಗನ್ಬಿಟ್ಟು ವಿನ್ಸೆಂಟ್ ಸ್ವರೂಪನ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ತರ ಮೊನ್ನೆ ಸಾಧುಯ್ಯ, ಏಂಜಲ್ ಟಿವಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದ್ರಲ್ಲಿ ಸಾಧುಯ್ಯ ಇದ್ದಾರೆ. ಅವರು ಮೊನ್ನೆ ಒಂದು ವಾಕ್ಯ ಸಂದೇಶವನ್ನು ಕೊಡ್ತಾ ಇದ್ರು. ಅವ್ರು ಕೊಡ್ತಾ ಇರುವಾಗ ಕೂಡ ಅವರು ಇದೇ ಕಾರ್ಯವನ್ನು ಹೇಳಿದ್ರು. ದೇವರು ಇದುವರೆಗೂ ಕಂಡು ಕಾಣದ ಹಾಗೆ ಇದ್ರು, ಆದ್ರೆ ಇನ್ನು ದೇವರು ಕಂಡು ಕಾಣದ ಹಾಗೆ ಇರೋದಿಲ್ಲ. ಸಹಜವಾಗಿ ಕೆಲವು ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ, ಚಿಕ್ಕ ಮಕ್ಕಳು ಏನೋ ಕೆಲವರು ತಪ್ಪು ಮಾಡೋದನ್ನ ನಾವು ನೋಡ್ತೀವಿ. ಅದನ್ನ ನೋಡಿದ್ರು ಕೂಡ ನಾವು ತಕ್ಷಣಕ್ಕೆ ಅವ್ರಿಗೆ ಬೈಯೋದಕ್ಕೆ ಕಣಿಸೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸರಿ, ಸಣ್ಣ ಪುಟ್ಟ ಏನೋ ತಪ್ಪು ಮಾಡ್ತಾರೆ, ಅವರೇ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೊಂತಾರೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಅಂದ್ರೆ ನೋಡಿದಿರೋ ತರ ಇರ್ತೀವಿ. ಆದ್ರೆ ಅವ್ರು ಎಷ್ಟು ಅವಕಾಶ ಕೊಟ್ಟರು ಕೂಡ ಅವ್ರು ಸರಿ ಮಾಡ್ಕೊಳ್ತಾರೆ ಇರುವಾಗ ನಾವು ಅವ್ರನ್ನ ನಿಲ್ಲಿಸಿ ಅವ್ರನ್ನ ಸರಿಯಾಗಿ ಕೇಳಿ, ನೀನ್ ಮಾಡ್ತಾರ ತಪ್ಪು ಸರಿ ಮಾಡ್ಕೋ ಅಂತ ಎಚ್ಚರಿಕೆ ಕೊಡ್ತೀವಿ. ಅಲ್ಗೂ ಅವ್ರು ಸರಿ ಹೋಗಿಲ್ಲ ಅಂದ್ರೆ ಕೊನೆಗೆ ಏನ್ ಮಾಡ್ತೀವಿ, ಅವ್ರಿಗೆ ಆಗಬೇಕಾದ ಶಿಕ್ಷೆ ಅವ್ರಿಗೆ ಆಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ದೇವರು ಇದುವರೆಗೂ ಕಂಡು ಕಾಣದ ರೀತಿಯಲ್ಲಿ ಇದ್ರು. ಇವತ್ತು ಅನೇಕರು ಮಾತಾಡ್ಕೊಳ್ತಾರೆ, ಅಯ್ಯೋ ಆ ಸೇವಕ ಹಂಗ್ ಮಾಡ್ತಾರೆ, ಈ ಸೇವಕ ಹಿಂಗ್ ಮಾಡ್ತಾರೆ, ಆ ವಿಶ್ವಾಸಿ ಹಂಗ್ ಮಾಡ್ತಾರೆ, ಈ ವಿಶ್ವಾಸಿ ಹಿಂಗ್ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂತಾರೆ. ಯಾರು ಕೇಳೋರಿಲ್ಲ, ಯಾರು ವಿಚಾರಿಸೋರಿಲ್ಲ ಅಂತ. ಆದ್ರೆ ಇದುವರೆಗೂ ದೇವರಿಗೆ ಅದು ಗೊತ್ತಿಲ್ಲ ಅಂತಲ್ಲ, ದೇವರು ಏನು ಮಾಡೋದಿಲ್ಲ ಅಂತನೂ ಅರ್ಥ ಅಲ್ಲ. ದೇವರು ಇದುವರೆಗೂ ಸುಮ್ಮನೆ ಇದ್ರು, ಕೃಪೆ ಕಾಲ ಕೊಟ್ಟರು. ಆದ್ರೆ ಇನ್ನು ದೇವರು ಆ ರೀತಿಯಾಗಿ ಇರೋದಿಲ್ಲ. ಯಾರು ತನ್ನ ಆಲಯವನ್ನ ಕೆಡಿಸ್ತಾ ಇದ್ದಾರೋ ಅವ್ರನ್ನ ದೇವರು ಇನ್ನು ಮುಂದೆ ಹಾಗೆ ಬಿಟ್ಟು ಬಿಡೋದಿಲ್ಲ. ಇನ್ನು ಮುಂದೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ನ್ಯಾಯ ತೀರಿಸ್ತಾರೆ. ಕುರುಬನಿಗೂ ನ್ಯಾಯ ತೀರಿಸ್ತಾರೆ, ಕುರಿಗಳಿಗೂ ನ್ಯಾಯ ತೀರಿಸ್ತಾರೆ. ಮನ ತಿರುಗದಿರುವಂತ ಕುರುಬರಿಗೆ ತಕ್ಕ ತೀರ್ಪು ಆಗುತ್ತೆ, ಮನ ತಿರುಗದಿರುವಂತ ಕುರಿಗಳಿಗೂ ತಕ್ಕ ತೀರ್ಪು ಆಗುತ್ತೆ. ಅಂದ್ರೆ ದೇವ್ರ ಉದ್ದೇಶ ಏನು? ಇವಾಗ ನಮ್ಮ ಮನೆಯಲ್ಲಿ ಕಸ ಇದೆ, ಕಸನ ಏನ್ ಮಾಡ್ಬೇಕು, ಮನೆಯಿಂದ ಆಚೆ ಹಾಕ್ಬೇಕು. ಅದೇ ರೀತಿಯಾಗಿ ದೇವರ ಸಭೆ ಇಂಥವರುಗಳಿಂದ ಕೆಟ್ಟು ಹೋಗಿದೆ. ಈಗ ದೇವರು ತನ್ನ ಸಭೆಯನ್ನು ಶುದ್ಧೀಕರಿಸಿ ತಾನು ಪರಿಶುದ್ಧನು, ತಾನು ಆರಿಸಿಕೊಂಡಿರುವ ಸಭೆ ಪರಿಶುದ್ಧವಾದದ್ದು ಅನ್ನೋದನ್ನ ಎಲ್ಲರಿಗೂ ತೋರಿಸಬೇಕು. ಇವತ್ತು ಇರುವಂತಹ ಸೇವಕರು ವಿಶ್ವಾಸಿಗಳಿಂದಾಗಿ ದೇವರ ನಾಮ ದೂಷಣೆ ಒಳಗಾಗ್ತಾ ಇದೆ. ನೋಡು, ದೇವ್ರನ್ನ ನಂಬಿ ಸೇವೆ ಮಾಡಂತವ್ರು ಇಂಥವ್ರು, ದೇವ್ರನ್ನ ನಂಬಿರುವಂತಹ ವಿಶ್ವಾಸಿಗಳು ಇಂಥವ್ರು ಅಂತ ವಿಶ್ವಾಸಿಗಳ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ ದೇವರ ನಾಮವನ್ನು ದೂಷಣೆ ಪಡಿಸ್ತಾ ಇದ್ದಾರೆ. ಇದನ್ನ ದೇವರು ಸದಾಕಾಲ ಸಹಿಸಿಕೊಂಡು ಇರೋದಿಲ್ಲ. ದೇವರು ತನ್ನ ಹೆಸರಿನ ಪರಿಶುದ್ಧವಾದ ನಾಮದ ವಿಷಯವಾಗಿ ವೈರಾಗ್ಯವುಳ್ಳವರಾಗಿ ನ್ಯಾಯ ತೀರಿಸ್ತಾರೆ. ಯಾರೆಲ್ಲ ತನ್ನ ನಾಮವನ್ನ ಅವಮಾನಕ್ಕೂ ನಿಂದನೆಗೂ ಒಳಪಡಿಸುವುದಕ್ಕೆ ಕಾರಣರಾಗಿದ್ದಾರೋ ಅವರನ್ನ ದೇವರು ಸದಾಕಾಲಕ್ಕೂ ಹಾಗೆ ಬಿಟ್ಟು ಬಿಡೋದಿಲ್ಲ. ದೇವರು ನ್ಯಾಯವನ್ನ ತೀರಿಸ್ತಾರೆ.
ಆ ದಿನಗಳು ಈಗ ಬಂದಿದೆ. ಸೇವಕರಿಗೂ ನ್ಯಾಯ ತೀರಿಸ್ತಾರೆ, ವಿಶ್ವಾಸಿಗಳಿಗೂ ನ್ಯಾಯ ತೀರಿಸ್ತಾರೆ. ಅಂದ್ರೆ ನ್ಯಾಯ ತೀರಿಸ್ತಾರೆ ಅಂದ್ರೆ ಅರ್ಥ ಏನು? ಒಂದು, ನೀನ್ ಸರಿ ಹೋಗ್ಬೇಕು. ನೀನ್ ಸರಿ ಹೋಗಿಲ್ಲ, ನಿನ್ನನ್ನು ಆಚೆ ಹಾಕ್ತೀನಿ. ನಿನ್ನ ಯಾವ ತರ ಆಚೆ ಹಾಕ್ಬೇಕೋ ಆ ರೀತಿಯಾಗಿ ನಾನು ಆಚೆ ಹಾಕ್ತೀನಿ. ನನ್ನ ಮನೆ ಶುದ್ಧಿ ಆಗ್ಬೇಕು, ನನಗೆ ಅದೇ ಬೇಕಾಗಿರೋದು. ನೀನು ನನ್ನ ಮನೇಲಿ ಇರ್ತೀಯಾ, ನನ್ನ ಮನೆ ನಿಯಮದ ಪ್ರಕಾರ ನಡಿ, ನನ್ನ ನಾಮ ಮಹಿಮೆ ಪಡತರ, ನನ್ನ ರಾಜ್ಯ ಕಟ್ಟಲ್ಪಡತರ ನಡಿ. ಆದ್ರೆ ಆ ರೀತಿಯಾಗಿ ನೀನ್ ನಡೆಯೋದಿಲ್ಲ ಅಂತಂದ್ರೆ ನನ್ನ ಮನೆಯಿಂದ ಆಚೆ ಹೋಗು. ನಿನ್ನನ್ನು ನನ್ನ ಮನೆಯಿಂದ ಆಚೆ ಹಾಕೋದು ಯಾವ ತರ ಅಂತ ನನಗೆ ಗೊತ್ತು ಅಂತ ದೇವರು ಮಾಡ್ತಾರೆ. ದೇವರು ಶುದ್ಧೀಕರಿಸ್ತಾರೆ ಅಂದ್ರೆ ಅರ್ಥ ಏನು? ಅದು ಎರಡು ರೀತಿಯಾಗಿರುತ್ತೆ. ದೇವರು ಶುದ್ಧೀಕರಣ ಮಾಡೋದು ಎರಡು ತರ ಇರುತ್ತೆ. ಒಂದು ಹೆಂಗೆ ಅಂತಂದ್ರೆ ಮನ ತಿರುಗೋದಕ್ಕೆ ಇಷ್ಟ ಇರುವಂತದ್ದು. ಅವ್ರ ಸೇವಕರಾದ್ರೆ ಆಗಿರಲಿ, ವಿಶ್ವಾಸನಾದ್ರೂ ಆಗಿರಲಿ, ತಪ್ಪು ಯಾರು ಬೇಕಾದ್ರೂ ಮಾಡಿರ್ಬೋದು. ಆದ್ರೆ ತಪ್ಪು ಮಾಡೋದಕ್ಕಿಂತ ಮುಖ್ಯ ಏನು ಅಂತಂದ್ರೆ ಆ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ಮನಸ್ಸಿರ್ಬೇಕು, ಅದು ಮುಖ್ಯ. ದಾವಿದನು ತಪ್ಪು ಮಾಡ್ದ. ದಾವಿದ ದೇವರಲ್ಲಿ ತುಂಬಾ ಭಕ್ತಿ ಉಳ್ಳಂತ ಒಬ್ಬ ಮನುಷ್ಯ. ಆದ್ರೆ ಅಂತ ದಾವಿದ ಕೂಡ ತಪ್ಪು ಮಾಡ್ದ. ಸೌಲ ಕೂಡ ತಪ್ಪು ಮಾಡ್ದ. ಆದ್ರೆ ದೇವ್ರೇನ್ ಮಾಡ್ತಾರೆ, ಸೌಲನನ್ನ ತೆಗೆದು ಹಾಕ್ಬಿಡ್ತಾರೆ. ಕಟ್ಟ ಕಡೆಗೆ ಸೌಲನ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಅಂತಂದ್ರೆ ದೇವ್ರ ತನಗೆ ಯಾವ ತರನೂ ಉತ್ತರ ಕೊಡೋದಿಲ್ಲ. ಊರಿನ ತಮ್ಮಿಂದನೂ ಉತ್ತರ ಕೊಡೋದಿಲ್ಲ, ಕನಸಿನಿಂದನೂ ಉತ್ತರ ಕೊಡೋದಿಲ್ಲ, ಪ್ರವಾದಿಯಿಂದನೂ ಉತ್ತರ ಕೊಡೋದಿಲ್ಲ. ಯಾವ ತರನು ದೇವರು ಸೌಲನೊಟ್ಟಿಗೆ ಮಾತಾಡೋದೇ ಇಲ್ಲ. ಕಟ್ಟ ಕಡೆಗೆ ಸತ್ತು ಹೋದವರನ್ನು ವಿಚಾರಿಸುವ ಹತ್ರಕ್ಕೆ ಹೋಗ್ತಾನೆ. ಒಂದು ಕಾಲದಲ್ಲಿ ಇದೇ ಸೌಲ ದೇವರ ಮೇಲೆ ಭಕ್ತಿ ಉಳ್ಳವನಾಗಿ ಅಂತವರೆಲ್ಲ ದೇಶದಿಂದ ಆಚೆ ಆಗಿರ್ತಾನೆ. ಆದ್ರೆ ಯಾವ ಕರ್ತನಿಗಾಗಿ ಒಂದು ಕಾಲದಲ್ಲಿ ಸೌಲ ಅಂತವರನ್ನ ದೇಶದಿಂದ ಆಚೆ ಹಾಕೋದೋ, ಈಗ ಅದೇ ಕರ್ತನ ತನ್ನೊಟ್ಟಿಗೆ ಮಾತಾಡ್ತಾ ಇಲ್ಲ. ಅದರಿಂದಾಗಿ ಆ ಸೌಲ ತಾನು ಹೊರ ಹಾಕಿದಂತ ಅದೇ ಸತ್ತವರಲ್ಲಿ ವಿಚಾರಿಸುವಂತ ಸ್ತ್ರೀಯರ ಹತ್ರಕ್ಕೆ ಹೋಗ್ತಾನೆ. ತಾನು ರಾಜ ಅಂತ ಗೊತ್ತಾದ್ರೆ ಆಕೆ ವಿಚಾರಿಸಿ ಹೇಳೋದಿಲ್ಲ ಅಂತ ಹೇಳಿ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಹೋಗ್ತಾನೆ. ಆದ್ರೆ ಆಮೇಲೆ ಆ ಸ್ತ್ರೀ ಗೊತ್ತಾಗೋದು ಇವನು ರಾಜ ಸೌಲನು ಅಂತ. ಆಗ ಸೌಲನಿಗೆ ಅಂತ ಪರಿಸ್ಥಿತಿ, ದೇವರ ಕೃಪೆ ತನ್ನನ್ನು ಬಿಟ್ಟು ಹೋಯಿತು ಅಂತ ದೇವರು ಹಾಕಿದರೆ. ಕಟ್ಟ ಕಡೆಗೆ ಒಂದು ಮನುಷ್ಯನಿಗೆ ಉಳಿಯೋದು ದೇವರ ಕೃಪೆ. ಆದ್ರೆ ಅವನಿಗೆ ದೇವರ ಕೃಪೆಯೂ ಸಹ ಇಲ್ಲದೆ ಹೋಯಿತು. ಅಷ್ಟು ಹೀನ ಸ್ಥಿತಿಗೆ ಸೌಲ ಹೊರಟು ಹೋದ. ಸೌಲ ದೊಡ್ಡ ಪಾಪ ಮಾಡಿದ್ನ, ದಾವಿದ ದೊಡ್ಡ ಪಾಪ ಮಾಡಿದ್ನ? ಸೌಲ ಮಾಡಿದ್ದಲ್ಲ ಏನು? ಹೇಳಿದ ಮಾತನ್ನ ಸೌಲ್ ಕೇಳಿಲ್ಲ. ಅಲ್ಲಿ ಹೋಗಿ ಕುರಿಗಳನ್ನೆಲ್ಲ ಎಲ್ಲ ಕಡ್ದು ಸರ್ವನಾಶ ಮಾಡಿ ಬಾ ಅಂದ್ರೆ ಅವನು ಹೇಳಿದ ಮಾತು ಕೇಳಿಲ್ಲ. ನಿನ್ ದೇವ್ರಿಗೋಸ್ಕರ ಯಜ್ಞ ಮಾಡೋದಕ್ಕೆ ನಾನು ತಗೊಂಬಂದೆ ಅಂತ ಹೇಳಿದ. ಇನ್ನೊಂದ್ಸಲಿ ಸಮುವೇಲ್ ಬರ್ಬೇಕಾಗಿತ್ತು ಯಜ್ಞ ಮಾಡೋದಕ್ಕೆ. ಸಮುವೇಲ್ ಬರೋದಕ್ಕಿಂತ ಮುಂಚೆ ಇವನೇ ಯಜ್ಞ ಮಾಡ್ಬಿಟ್ಟ. ಕೇಳಿದ್ರೆ ನೀನೇ ಲೇಟ್ ಆಗಿ ಬಂದಿದ್ದು, ಅದಕ್ಕೆ ನಾನು ಯಜ್ಞ ಮಾಡ್ಬಿಟ್ಟೆ ಅಂತಂದ. ಅದೇ ರೀತಿಯಾಗಿ ದಾವಿದನನ್ನ ದೇವರು ಆರಿಸ್ಕೊಂಡಿದ್ದಾರೆ ಅಂತಂದಾಗ ದಾವಿದನನ್ನ ಕೊಲ್ಲೋದಕ್ಕೆ ಹಗಲು ರಾತ್ರಿ ಅವನ ಹಿಂದೆ ಹೋದ. ಆದ್ರೆ ದಾವಿದನನ್ನ ಕೊಲ್ಲಿಲ್ಲ, ದೇವರು ತನ್ನನ್ನು ತಪ್ಪಿಸಿದ್ರು. ಅದೇ ಕೊಲ್ಲಬೇಕಂತ ನಾನು ಅನೇಕ ಸರಿ ಪ್ರಯತ್ನ ಮಾಡ್ದ. ಆದ್ರೆ ದಾವಿದನಲ್ಲಿ ಕಂಡು ಬಂದಂತಹ ಪಾಪ ಯಾವುದು? ದಾವಿದನಲ್ಲಿ ತನಗೆ ಹೆಂಡತಿರಿದ್ರು ಸಹ ಬೇರೊಬ್ಬರ ಹೆಂಡತಿಯನ್ನ ತಾನು ಕರ್ಕೊಂಡು ಬಂದು ಪಾಪವನ್ನು ಮಾಡ್ದ. ಕಟ್ಟ ಕಡೆಗೆ ಅದನ್ನ ಮರೆ ಮಾಡೋದಕ್ಕೋಸ್ಕರ ನೀತಿವಂತನಾಗಿದ್ದ ತನ್ನ ಗಂಡನನ್ನ ಕಳುಹಿಸಿ ಯುದ್ಧದಲ್ಲಿ ಸಾಯಿಸಿದ. ಆಗ ಸೌಲನಿಗೂ ದಾವಿದನಿಗೂ ನೋಡಿದ್ರೆ ಯಾರು ದೊಡ್ಡ ಪಾಪ ಮಾಡಿದ್ದಾರೆ? ಎಣಿಕೆಯಲ್ಲಿ ನೋಡುವಾಗ ದಾವಿದನೇ ಅವನಿಗಿಂತ ದೊಡ್ಡ ಪಾಪ ಮಾಡ್ದ ಅಂತ ಅನ್ಸುತ್ತೆ. ಆದ್ರೆ ಅಂತ ದಾವಿದನನ್ನ ದೇವರು ಕ್ಷಮಿಸಿದ್ರು. ಅವನು ನನ್ನ ಮನಸ್ಸಿಗೆ ಇಷ್ಟ ಆಗೋನು ಅಂತ ಹೇಳಿದ್ರು. ಅವನ ದೀಪ ಯಾವಾಗಲೂ ಉರಿಯೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ತನ್ನ ಸಂತತಿಯ ಮೂಲಕವಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮನುಷ್ಯನಾಗಿ ಲೋಕಕ್ಕೆ ಹುಟ್ಟಿ ಬಂದ್ರು. ಆತನನ್ನ ನಾವು ಕರೆಯುವುದು ದಾವಿದನ ಕುಮಾರನೇ. ಯಾಕೆ ಈ ಕಾರ್ಯ? ಯಾಕೆ ಅಂತಂದ್ರೆ ದಾವಿದ ನಮ್ಮ ಎಣಿಕೆಯಲ್ಲಿ ಒಂದು ವೇಳೆ ಸೌಲನಿಗಿಂತ ದೊಡ್ಡ ಪಾಪವನ್ನು ಮಾಡಿದ್ರು ಸಹ ದಾವಿದ ತನ್ನನ್ನು ತಗ್ಗಿಸಿಕೊಂಡು ದೇವರ ಹತ್ರ ಕ್ಷಮೆ ಕೇಳಿದ. ಮನ ಒಡೆದವನಾಗಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿದ. ದೇವರೇ, ನನ್ನ ಪಾಪಿ, ನನ್ನನ್ನ ಕ್ಷಮಿಸು. ಯಜ್ಞಗಳು ನನಗೆ ಇಷ್ಟವಿಲ್ಲ. ಇದ್ದರೆ ನಾನು ಎಷ್ಟು ಬೇಕಾದ್ರೂ ಯಜ್ಞ ಮಾಡ್ತೀನಿ. ನಿನಗೆ ಬೇಕಾಗಿರೋದು ಯಜ್ಞ ಅಲ್ಲ, ನಿನಗೆ ಬೇಕಾಗಿರೋದು ಜಜ್ಜಿ ಹೋಗಿರುವಂತ ಹೃದಯ. ಅದು ನನ್ನ ಹತ್ರ ಇದೆ. ಸೌಲನ ಹತ್ರ ಯಜ್ಞ ಮಾಡೋದಕ್ಕೆ ಪಶುಗಳಿತ್ತು, ಆದ್ರೆ ಜಜ್ಜಿ ಹೋಗಿರುವಂತ ಹೃದಯ ಇರಲಿಲ್ಲ. ದಾವಿದನ ಹತ್ರ ಪಶು ಇದೆಯಾ? ಇಲ್ವೋ? ದೇವರೇ, ನನ್ನ ಹತ್ರ ಇರೋದು ಜಜ್ಜಿ ಹೋಗಿರುವಂತ ಹೃದಯ, ಪಶ್ಚಾತ್ತಾಪದಿಂದ ಮುರಿದಂತ ಮನಸ್ಸನ್ನು ನೀನು ತಿರಸ್ಕರಿಸೋದಿಲ್ಲ ಅಂತ ದೇವರ ನೋಡಿ ಪ್ರಾರ್ಥನೆ ಮಾಡ್ದ. ಅದು ದೇವರಿಗೆ ಮೆಚ್ಚುಗೆಯಾಗಿತ್ತು. ದೇವರಿಗೆ ತುಂಬಾ ಇಷ್ಟ ಯಾರು ಅಂತಂದ್ರೆ ಯಾವನು ತನ್ನ ಪಾಪವನ್ನು ಹಾಗೆ ಒಪ್ಪಿಕೊಂಡು ಅದರಿಂದ ಬಿಟ್ಟು ಬಿಡುತ್ತಾನೋ, ಕ್ಷಮೆ ಕೇಳುತ್ತಾನೋ ಅವನಿಗೆ ದೇವರು ತುಂಬಾ ಇಷ್ಟ. ಇಬ್ರು ಮಕ್ಕಳಿದ್ದಾರೆ. ಒಬ್ರು ಸ್ವಲ್ಪ ತಪ್ಪು ಮಾಡಿದ್ದಾನೆ, ಒಬ್ಬನು ಜಾಸ್ತಿ ತಪ್ಪು ಮಾಡಿದ್ದಾನೆ. ಸ್ವಲ್ಪ ತಪ್ಪು ಮಾಡಿರೋನು ಯಾಕೆ ಹಿಂಗ್ ಮಾಡ್ದೆ ಅಂದ್ರೆ ನಾನು ಮಾಡೇ ಇಲ್ಲ, ನಾನೇನ್ ಮಾಡಿದೆ, ನನಗೆ ಗೊತ್ತೇ ಇಲ್ಲ, ನಾನೆಲ್ಲ ಮಾಡಿದ್ದು ಅಂತ ಅಂತಾನೆ. ಇನ್ನೊಬ್ರಿಗೆ ಯಾಕೆ ಹಿಂಗೆಲ್ಲ ಮಾಡಿದೆ, ಅಪ್ಪ ತಪ್ಪಾಗೋಯ್ತಪ್ಪ, ನಾನು ಹಿಂಗೆ ಮಾಡಬಾರ್ದಾಗಿತ್ತಪ್ಪ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಂಗೆ ಕ್ಷಮಿಸು, ನಾನು ಈ ತರ ಮಾಡೋದಿಲ್ಲ, ನಾನು ಒಳ್ಳೆ ಮಗನಾಗಿ ಬದುಕ್ತೀನಿ ಅಂತ ಹೇಳ್ದ. ಇವರಲ್ಲಿ ನಿಮಗೆ ಯಾವನು ಒಳ್ಳೆಯವನಾಗಿ ಕಾಣಿಸ್ತಾನೆ? ಸ್ವಲ್ಪ ತಪ್ಪು ಮಾಡಿ ನಾನು ತಪ್ಪೇ ಮಾಡಿಲ್ಲ, ಯಾರೋ ಮಾಡಿ ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳೋನ,
ಅಥವಾ ಅವನಿಗಿನ ದೊಡ್ಡ ತಪ್ಪು ಮಾಡಿ, ಅಪ್ಪ ನಾನು ತಪ್ಪು ಮಾಡ್ಬಿಟ್ಟು ನಂಗೆ ಕ್ಷಮಿಸು, ಇನ್ನು ನಾನು ಸರಿ ಹೋಗ್ತೀನಿ ಅಂತ ಹೇಳೋನ ಯಾರು ನಮಗೆ ಒಳ್ಳೆಯವನ ಕಾಣಿಸ್ತಾನೆ? ಚಿಕ್ಕ ತಪ್ಪು ಮಾಡಿದವನ, ದೊಡ್ಡ ತಪ್ಪು ಮಾಡಿ ಅದನ್ನು ಒಪ್ಪಿಕೊಂಡವನ, ದೊಡ್ಡ ತಪ್ಪನ್ನ ಮಾಡಿದ್ರು ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಒಳ್ಳೆಯವನು. ದಾವೀದ ಮಾಡಿದ್ದು ಅದೇ ಕೆಲಸವನ್ನ. ಅವಾಗ ದಾವೀದ ಪಶ್ಚಾತ್ತಾಪಕ್ಕೆ ತನ್ನ ಮನ ತಿರುಗಿದ. ದೇವರು ಕೃಪೆ ತೋರಿಸಿ ತನ್ನನ್ನು ಆಶೀರ್ವದಿಸಿ ತನ್ನ ಸಿಂಹಾಸನವನ್ನು ಸ್ಥಿರಪಡಿಸಿ ಯೇಸು ಕ್ರಿಸ್ತನು ತನ್ನ ಸತ್ಯದಲ್ಲಿ ಉಂಟು ಬರುವ ಹಾಗೆ ಮಾಡಿದ್ರು. ಅದೇ ರೀತಿಯಾಗಿ ದೇವರು ಇವತ್ತು ಸಹ ಕಾರ್ಯ ಮಾಡ್ತಾರೆ. ನಾನ್ ನ್ಯಾಯ ತೀರಿಸುವಂತ ಗಳಿಗೆ ಬಂದಿದೆ, ಇವತ್ತು ನೀನು ಮನ ತಿರುಗಿದ್ರೆ ನಿನಗೆ ಕೃಪೆ ತೋರಿಸ್ತೇನೆ, ನಿನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸ್ತೀನಿ, ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಮೇಲ್ತರ್ತೀನಿ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನೆಲೆಸ್ತೀನಿ, ನಿನ್ನ ನಾಮವನ್ನು ಘನಪಡಿಸ್ತೀನಿ, ನನ್ನ ಪಾತ್ರೆಯಾಗಿ ನಿನ್ನನ್ನು ಉಪಯೋಗಿಸಿಕೊಳ್ತೇನೆ, ನನ್ನ ಮಹಿಮೆಗೋಸ್ಕರವಾಗಿ ನಿನ್ನನ್ನು ನಾನು ಉಪಯೋಗಿಸಿಕೊಳ್ತೇನೆ ಅಂತ ದೇವರು ನಮಗೆ ಹೇಳ್ತಾರೆ. ಆದ್ರೆ ಇವತ್ತು ನಾವು ಮನ ತಿರುಗೋದಕ್ಕೆ ಇಷ್ಟ ಇಲ್ಲ ಅಂತಂತಂದ್ರೆ ದೇವರು ಶುದ್ಧೀಕರಿಸ್ತಾರೆ. ಯಾವ ತರ ಶುದ್ಧೀಕರಿಸ್ತಾರೆ ಅಂತಂತಂದ್ರೆ ನಮ್ಮನ್ನ ಹೊರ ಹಾಕ್ತಾರೆ. ಯಾವ ತರ ಹೊರ ಹಾಕ್ತಾರೆ? ಯಾವ ತರ ದೇವರು ತನ್ನ ಸಭೆಯನ್ನು ಶುದ್ಧೀಕರಿಸ್ತಾರೆ? ಯಾವ ತರ ಶುದ್ಧೀಕರಿಸ್ತಾರೆ ಅಂದ್ರೆ, ಒಂದು ಸಭೆಯಲ್ಲಿ ಅವರು ಇನ್ನೂ ಒಂದು ಭಾಗ ಅಲ್ಲದವರುಗಳಾಗಿ ಅವರನ್ನು ದೇವರು ಹೊರ ಹಾಕ್ಬಿಡ್ತಾರೆ. ಒಂದ್ ವೇಳೆ ಯಾರಾದ್ರೂ ಅನ್ಕೋಬಹುದು, ನಾನು ಯಾವ್ದು ಸಭೆ ಬಿಡೋದಿಲ್ಲ, ನಾನು ಯಾವತ್ತು ದೇವ್ರು ಬಿಡೋದಿಲ್ಲ, ನಾನು ಸಭೆಯಲ್ಲಿ ಇದ್ದೇ ಇರ್ತೀನಿ ಅಂತ ಅನ್ಕೊಳ್ಬಹುದು. ದೇವ್ರ ಚಿತ್ತವಿಲ್ಲದೆ ಒಬ್ಬನು ಸಭೆಯಲ್ಲಿ ಉಳಿಯುವುದಕ್ಕೆ ಆಗೋದಿಲ್ಲ. ಪೇತ್ರ ಮಿಕ್ಕ ಎಲ್ಲ ಶಿಷ್ಯರು ಸಹ ಯೇಸು ಕ್ರಿಸ್ತನನ್ನು ನೋಡಿ, ಸ್ವಾಮಿ ನಿನ್ನನ್ನು ನಾವು ಬಿಟ್ಟು ಹೋಗೋದೇ ಇಲ್ಲ, ನಿಮಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೇವೆ, ಏನ್ ಬೇಕಾದ್ರೂ ಮಾಡ್ತೇವೆ ಎಲ್ಲ ಹೇಳಿದ್ರು. ಕೆಲವೇ ಗಂಟೆಗಳಲ್ಲಿ ಒಬ್ಬನು ಸಹ ಇಲ್ಲದ ಹಾಗೆ ಓಡಿ ಹೋದ್ರು. ದೇವರ ಚಿತ್ತವಲ್ಲವಾದರೆ ಯಾರು ಒಂದು ಗಳಿಗೆ ಆದ್ರೂ ಸಭೆಯಲ್ಲಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ತಿರುಗಿ ನೋಡದ ಹಾಗೆ ಓಡಿ ಹೋಗ್ತಾರೆ. ಆ ರೀತಿಯಾಗಿ ಓಡಿಸೋದು ದೇವರಿಗೆ ಗೊತ್ತು. ಆಗ ಒಂದು ನಾವು ಮನೆ ತಿರುಗಿದ್ರೆ ದೇವರು ತನ್ನ ಆಲಯದಲ್ಲಿ ನಮ್ಮನ್ನು ಕಂಬವಾಗಿ ನಿಲ್ಲಿಸ್ತಾರೆ. ಯಾರು ಅಲಗಾರಿಸೋದಕ್ಕೆ ಆಗದ ಹಾಗೆ ನಿಲ್ಲಿಸ್ತಾರೆ. ಮನ ತಿರುಗಿಲ್ಲ ಅಂತಂದ್ರೆ ದೇವರು ಹೊರ ಹಾಕ್ತಾರೆ. ನಾವು ತಿರುಗಿ ನೋಡದ ಹಾಗೆ ಸಭೆ ಬಿಟ್ಟು ಓಡಿ ಹೋಗೋ ತರ ದೇವರು ಮಾಡ್ತಾರೆ. ಕಾರಣ ತನ್ನ ಸಭೆ ಶುದ್ಧಿ ಆಗಬೇಕು, ದೇವರಿಗೆ ಅದೇ ಬೇಕಾಗಿರೋದು. ಅದು ಒಂದು. ಇನ್ನೊಂದು ಯಾವ ತರ ಶುದ್ಧಿ ಮಾಡ್ತಾರೆ? ಒಂದು ಸಭೆಯಿಂದ ಹೊರ ಹಾಕ್ತಾರೆ, ಅದು ಶುದ್ಧೀಕರಣ. ಇನ್ನೊಂದು ಯಾವ ತರ ದೇವರು ಶುದ್ಧಿ ಮಾಡ್ತಾರೆ ಅಂತಂದ್ರೆ, ಒಂದು ವೇಳೆ ಮನ ತಿರುಗದವರಿಗೆ ದೇವರು ಮಾಡುವಂತ ಕೆಲಸ ರೋಗಗಳನ್ನ ಅನುಮತಿಸುವುದಕ್ಕೆ ಸಾಧ್ಯ ಇರುತ್ತೆ. ಯಾರಾದ್ರೂ ಕರ್ತನ ಸಭೆಯಲ್ಲಿ ಭಾಗವಾಗಿದ್ದು ಮನ ತಿರುಗಬೇಕಾದ ಕಾರ್ಯಗಳು ಮನ ತಿರುಗದಿಲ್ಲ, ದೇವರ ನಾಮ ಅವರಿಂದ ದೂಷಣೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು ನಡೀತಾನೆ ಇದ್ರೆ ದೇವರು ಅವರುಗಳಿಗೆ ರೋಗವನ್ನ ಅನುಮತಿಸಬೇಕಾಗುತ್ತೆ. ರೋಗದಿಂದ ಮಂಚದ ಮೇಲೆ ಬೀಳಬೇಕಾದ ಪರಿಸ್ಥಿತಿ ಬರುತ್ತೆ. ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನ್ ತನ್ನನ್ನು ಮಂಚದ ಮೇಲೆ ಬೀಳಿಸುವೆನು ಅಂತ ಹೇಳಿ. ಆ ರೀತಿಯಾಗಿ ಕೆಲವರನ್ನ ದೇವರು ಮಂಚದಲ್ಲಿ ಬೀಳಿಸಬೇಕಾಗುತ್ತೆ. ಅವ್ರ ಮಂಚದಲ್ಲಿ ಉಳಿತಾರೆ, ಸಭೆಯಲ್ಲಿ ಇರೋದಿಲ್ಲ. ಅದರಿಂದ ಮನ ತಿರುಗಬೇಕಾದ್ರೆ ಬಹಳ ಮುಖ್ಯ. ಇನ್ನೊಂದು ವಿಧವಾದ ಶುದ್ಧೀಕರಣ ದೇವರು ಮಾಡ್ತಾರೆ. ಮೂರನೇದು ಅದು ಯಾವ ತರ ಅಂತಂದ್ರೆ ಮರಣ. ಕೆಲವರು ಆಲಯದಲ್ಲಿ ಎದ್ದುಕೊಂಡು ಕರ್ತನನ್ನು ಸೇವಿಸಬೇಕಾದ ರೀತಿಯಲ್ಲಿ ಸೇವಿಸದೆ, ಮನ ತಿರುಗಬೇಕಾದ ಕಾರ್ಯಗಳಿಗೆ ಮನ ತಿರುಗದೆ ಅವ್ರು ಜೀವಿಸ್ತಾ ಇದ್ರೆ ದೇವರು ತನ್ನ ಸಭೆಯನ್ನು ಅವರಿಂದ ಶುದ್ಧೀಕರಿಸ್ತಾರೆ. ಯಾವುದ್ರ ಮೂಲಕವಾಗಿ ಶುದ್ಧೀಕರಿಸ್ತಾರೆ ಅಂದ್ರೆ ಮರಣದ ಮೂಲಕವಾಗಿ. ಆಗ ಮೂರು ವಿಧವಾದ ಶುದ್ಧೀಕರಣ ದೇವರು ಮಾಡ್ತಾರೆ. ಕೆಲವರನ್ನ ದೇವರು ಸಭೆಯಿಂದ ಸುಮ್ಮನೆ ಓಡಿಸ್ಬಿಡ್ಬೋದು, ಕೆಲವರನ್ನ ರೋಗಕ್ಕೆ ತುತ್ತು ಮಾಡಿ ಮಂಚದಲ್ಲಿ ಮಲಗುವ ಹಾಗೆ ಮಾಡಿಬಿಡಬಹುದು, ಕೆಲವರನ್ನ ದೇವರು ಮರಣವನ್ನು ಅನುಮತಿಸಿ ಅವರನ್ನ ಈ ಲೋಕದಿಂದಲೇ ಕಳುಹಿಸಿಬಿಡಬಹುದು. ಈ ರೀತಿಯಾಗಿ ದೇವರು ತನ್ನ ಸಭೆಯನ್ನು ಶುದ್ಧೀಕರಿಸ್ತಾರೆ. ಆಗ ಸಭೆಯಲ್ಲಿ ಮೂರು ತರ ಜನ ಇರ್ತಾರೆ. ಒಂದು ನೀತಿವಂತರು, ಕರ್ತನನ್ನ ಆಸಕ್ತಿಯನ್ನು ಸೇವಿಸುವವರು. ಇನ್ನೊಂದು ಏನೋ ತಪ್ಪು ಮಾಡ್ತಾ ಇರೋರು, ಆದ್ರೆ ಮನ ತಿರುಗೋದಕ್ಕೆ ಇಷ್ಟ ಇರೋರು. ಇನ್ನೊಂದು ತಪ್ಪು ಮಾಡ್ತಾ ಮನ ತಿರುಗೋದಕ್ಕೆ ಇಷ್ಟ ಇಲ್ಲದವರು. ಈ ಮೂರು ಗುಂಪಲ್ಲಿ ನಾವು ಯಾವ ಗುಂಪಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಒಂದ್ ವೇಳೆ ನಾವು ನೀತಿವಂತರ ಗುಂಪಾಗಿದ್ರೆ ದೇವರಿಗೆ ಸ್ತೋತ್ರ. ಆ ನೀತಿಯನ್ನು, ಪರಿಶುದ್ಧತೆಯನ್ನು ನಾವು ಇನ್ನೂ ಹೆಚ್ಚಾಗಿ ಕಾದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅಥವಾ ಒಂದು ವೇಳೆ ನಾವೇನೋ ಪಾಪದಲ್ಲಿ ತಪ್ಪಾದ ಕಾರ್ಯದಲ್ಲಿ ಬದುಕುವಂತವರುಗಳಾಗಿದ್ರೆ ದೇವರು ನಮ್ಮನ್ನ ಎಚ್ಚರಿಸುವಾಗ ಕಿವಿಗೊಟ್ಟು ನಾವು ಮನೆ ತಿರುಗಬೇಕು. ದೇವರೇ ನನ್ನ ಕ್ಷಮಿಸಪ್ಪ, ಇನ್ನ ನಾನು ಸರಿ ಹೋಗ್ತೇನೆ, ನಿನ್ನ ನಾಮ ನನ್ನಿಂದ ಅವಮಾನ ಆಗೋದಕ್ಕೆ ನಾನು ಬಿಟ್ಟು ಕೊಡೋದಿಲ್ಲ, ನಿನ್ನ ನಾಮ ನನ್ನಿಂದ ದೂಷಣೆ ಆಗೋದಕ್ಕೆ ಬಿಟ್ಟು ಕೊಡೋದಿಲ್ಲ. ನೋಡಿ, ಏಸಾವಿ ನಂಬ್ತೀವಿ ಅಂತ ಹೇಳ್ತಾರೆ, ಚರ್ಚ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಪ್ರೇಯರ್ ಮಾಡ್ತೀವಿ ಅಂತ ಹೇಳ್ತಾರೆ, ಬೈಬಲ್ ಓದ್ತೀವಿ ಅಂತ ಹೇಳ್ತಾರೆ. ಅದು ಏನ್ ಓದ್ತಾರೋ ಆ ದೇವ್ರು ಅವ್ರಿಗೆ ಏನ್ ಹೇಳ್ಕೊಟ್ಟಿದಾರೋ, ಹಿಂಗೇನ ಮಾಡಕ್ ಹೇಳಿರೋ ದೇವ್ರು ಅಂತ, ನನ್ನಿಂದ ನಿಮ್ಮ ನಾಮ ಯಾರ ಮುಖಾಂತರ ದೂಷಣೆ ಒಳಗಾಗೋದಕ್ಕೆ ನಾನು ಬಿಟ್ಟು ಕೊಡೋದಿಲ್ಲ, ಕರ್ತನೇ ನನ್ನ ಚಿತ್ತಂತೆ ನಾನು ಬದುಕ್ತೀನಿ ಅಂತ ಮನ ತಿರುಗೋಲಿಕ್ಕೆ ಇಷ್ಟ ಇರೋವಂಥವ್ರು, ಅಂತವ್ರಿಗೆ ದೇವ್ರ ಕೃಪೆ ತೋರಿಸಿ
ಅವರನ್ನ ತಮ್ಮ ಎದೆಗೆ ಹಾಕಿಕೊಂಡು ಅವರನ್ನ ಬಲಪಡಿಸಿ ಸಮಾಧಾನ ಪಡಿಸಿ ಅವರನ್ನ ದೇವರು ನಡೆಸ್ತಾರೆ. ಆದ್ರೆ ಯಾರು ತಮ್ಮ ಪಾಪಗಳಿಗೂ ತಮ್ಮ ಕೃತ್ಯಗಳಿಗೂ ಮನ ತಿರುಗುವುದಕ್ಕೆ ಇಷ್ಟ ಅಲ್ಲದೆ ತಮ್ಮ ದುಷ್ಟತನವನ್ನು ಅನೀತಿಯನ್ನ ಮುಂದುವರಿಸದೇ ಹೋಗ್ತಾರೋ ಅವರನ್ನ ದೇವರಿಂದ ಸಹಿಸೋದಿಲ್ಲ. ದೇವರು ಅವರನ್ನ ಒಂದು ಸಮಯದ ಓಡಿಸ್ತಾರೆ, ಇಲ್ಲ ರೋಗದ ಮಂಚದಲ್ಲಿ ಮಲಗಿಸ್ತಾರೆ, ಇಲ್ಲ ಮರಣಗೊಪ್ಪಿಸಿ ಲೋಕದಿಂದಲೇ ತೆಗೆದು ಹಾಕುತ್ತಾರೆ. ಇದು ದೇವರ ಸಭೆಯಲ್ಲಿನ ಮಾಡುವಂತ ಕಾರ್ಯ. ಇದು ಸೇವಕರಿಗೂ ಸಂಭವಿಸುತ್ತೆ, ವಿಶ್ವಾಸಿಗಳಿಗೂ ಸಂಭವಿಸುತ್ತೆ. ಇದನ್ನ ವಿನ್ಸೆನ್ಸ್ ಲೋಕಮಾರ ಅವರು ಸ್ವಲ್ಪ ಕಾಲ ಮುಂಚೆ ಅವ್ರು ಮಾತಾಡುವಾಗ ಅವ್ರು ಹೇಳಿದ್ರು, ಮೊನ್ನೆ ಸಾಧು ಅವರು ಕೂಡ ಈ ಕಾರ್ಯಗಳನ್ನ ದೇವರು ತಿಳಿಸಿದ್ದಾರೆ ಅಂತ ಹೇಳಿ ಈ ಕಾರ್ಯಗಳನ್ನೆಲ್ಲ ಅವರು ಹೇಳಿದ್ರು. ಅದರಿಂದಾಗಿ ಇವತ್ತು ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡ್ಬೇಕು. ನಾನು ಯಾವ ತರ ಇದ್ದೇನೆ? ಕರ್ತನ ನಾಮ ನನ್ನಿಂದ ಮಹಿಮೆ ಪಡಿತಾ ಇದೆಯಾ? ನನ್ನನ್ನು ನೋಡುವಂತ 4 ಜನ, ಅಯ್ಯೋ ಆ ವ್ಯಕ್ತಿ ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನಪ್ಪ, ಮೊದಲು ತುಂಬಾ ಸರಿ ಇರಲಿಲ್ಲ, ಆದ್ರೆ ಈಗ ಏನೋ ಏಸಾಗಿ ನಂಬ್ಕೊಂಡು ಪ್ರಾರ್ಥನೆ ಮಾಡಿ ಬೈಬಲ್ ಎಲ್ಲ ಓದ್ತೀನಿ ಅಂತ ಅನ್ಕೊಂಡು ಏನೋ ಒಳ್ಳೆಯನಾಗಿ ಬದುಕ್ತಾ ಇದ್ದಾರೆ, ಏನೋ ಚೆನ್ನಾಗಿರ್ಲಿ ಅಂತ ನಮ್ಮಿಂದ ಒಳ್ಳೆಯ ನಡವಳಿಕೆಯನ್ನು ಕಂಡು ಕರ್ತನನ್ನು ಮಹಿಮೆ ಪಡಿಸುವಂತವರಾಗಿದ್ದಾರ ಅಲ್ವಾ? ಏನ್ ಚರ್ಚ್ಗೆ ಹೋಗ್ತಾನ, ಅದೇನ್ ಪ್ರೇಯರ್ ಮಾಡ್ತಾನ, ಅದೇನ್ ಬೈಬಲ್ ಓದ್ತಾನ, ಹಿಂಗೇನ ಮಾಡ್ತಾನೆ ದೇವ್ರು ಹೇಳಿರೋದು ಅಂತ ದೇವರ ನಾಮವನ್ನು ದೂಷಣೆ ಪಡಿಸುವಂತವர்களಾಗಿ ನಾವು ಬದುಕ್ತಾ ಇದೀವಾ? ನಾವು ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಆ ರೀತಿ ಆಗಿದ್ರೆ ಇವತ್ತೇ ನಮ್ಮನ್ನು ನಾವು ದೇವರು ಒಪ್ಪಿಸ್ಕೊಟ್ಟು ನಾವು ಮನೆ ತಿರುಗಬೇಕಾದ ಕಾರ್ಯಗಳಿಗೆ ಮನೆ ತಿರುಗಬೇಕು. ಯೇಸು ಕ್ರಿಸ್ತನು ಯಾವ ತರ ಯೆರೂಸಲೇಮಿನ ಆಲಯವನ್ನು ಶುದ್ಧೀಕರಣ ಮಾಡೋದಕ್ಕೆ ಬಂದರೂ ಇವತ್ತು ಅವರು ಶುದ್ಧೀಕರಣ ಮಾಡೋದಕ್ಕೆ ಅಂತ ಸಭೆಯ ಬಾಗಿಲಲ್ಲಿ ನಿಂತಿದ್ದಾರೆ. ಯಾರೆಲ್ಲ ಮನೆ ತಿರುಗ್ತಾರೋ ಅವರನ್ನ ದೇವರು ಆಶೀರ್ವದಿಸ್ತಾರೆ. ಮನೆ ತಿರುಗೋದಕ್ಕೆ ಇಷ್ಟ ಇಲ್ಲದವರನ್ನ ಯಾವ ರೀತಿಯಾಗಿ ಶುದ್ಧೀಕರಣ ಮಾಡಿ ಆಚೆ ಹಾಕ್ಬೇಕೋ ಆ ರೀತಿಯಾಗಿ ಅವರು ಹಾಕ್ಬಿಡ್ತಾರೆ. ಸೇವಕರಾದ್ರೂ ಸರಿ, ವಿಶ್ವಾಸಿಗಳಾದ್ರೂ ಸರಿ. ಅದರಿಂದ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ, ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಡೆಯುವಂತವர்களಾಗಿ ಇರೋಣ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಸಭೆಗಳಿಗೋಸ್ಕರವಾಗಿ, ಸೇವಕರಿಗೋಸ್ಕರವಾಗಿ, ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಒಂದು, ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನಾದ್ರೂ ಸರಿಪಡಿಸಬೇಕಾದ ಕಾರ್ಯ ಇದ್ರೆ ದೇವರು ಒಪ್ಪಿಸ್ಬಿಟ್ಟು ನಾವು ಸರಿ ಹೊಂದಿ ಕರ್ತನೊಡಲಿನ ಐಕ್ಯತೆಯನ್ನ ನಾವು ಸರಿ ಮಾಡ್ಕೊಳ್ಬೇಕು. ಎರಡನೇದಾಗಿ ನಾವು ಮಾಡಬೇಕಾಗಿರುವಂತದ್ದು, ಸಭೆಗಳಿಗೋಸ್ಕರವಾಗಿ, ಸೇವಕರಿಗೋಸ್ಕರವಾಗಿ, ವಿಶ್ವಾಸಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸಭೆಗಳು ಶುದ್ಧೀಕರಿಸಲ್ಪಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಸೇವಕರು ಮನೆ ತಿರುಗಬೇಕಾಗಿರುವ ಕಾರ್ಯಗಳಿಂದ ಅವ್ರು ಮನೆ ತಿರುಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ವಿಶ್ವಾಸಿಗಳು ಮನೆ ತಿರುಗಬೇಕಾಗಿರುವ ಕಾರ್ಯಗಳಿಗೆ ಮನೆ ತಿರುಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮನ್ನು ಸರಿಪಡಿಸಿಕೊಳ್ಬೇಕು. ಇತರಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ನಾವೆಲ್ಲ ನಿಂತು ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ತಂದೆಯೇ, ನಿಮ್ಮ ದಾಸರ ಮುಖಾಂತರವಾಗಿ ನೀವು ತಿಳಿಪಡಿಸಿರುವಂತ ಕಾರ್ಯ, ನಾನು ನನ್ನ ಸಭೆಯನ್ನು ಶುದ್ಧೀಕರಿಸುವೆನು, ನಾನು ನನ್ನ ಮನೆಯನ್ನು ಶುದ್ಧೀಕರಿಸುವೆನು, ಇನ್ನು ನಾನು ಕಂಡು ಕಾಣದ ಹಾಗಿರೇನು, ನನ್ನ ನಾಮವನ್ನು ಇನ್ನು ನಾನು ದೂಷಣೆಗೆ ಒಳಪಡಿಸುವುದಕ್ಕೆ ಬಿಟ್ಟುಕೊಡೇನು, ನನ್ನ ಪರಿಶುದ್ಧ ನಾಮದ ನಿಮಿತ್ತವಾಗಿ ನಾನು ನನ್ನ ಜನಗಳನ್ನು ಶುದ್ಧೀಕರಿಸುವೆನು. ನಿಮ್ಮ ನಿಮಿತ್ತವಾಗಿ ನನ್ನ ನಾಮ ಎಲ್ಲಾ ಕಡೆಗಳಲ್ಲಿ ದೂಷಣೆಗೆ ಒಳಗಾಗಿದೆ ಎಂಬುದಾಗಿ ನೀವು ದುಃಖ ಪಡುತ್ತೀರಿ. ಆದರೆ ಇನ್ನೂ ಅದನ್ನ ಎಂದಿಗೂ ನಾನು ಬಿಟ್ಟುಕೊಡದೆ ನಾನು ನನ್ನ ಸಭೆಯ ವಿಷಯವಾಗಿ ವೈರಾಗ್ಯಗೊಂಡು ಅದನ್ನು ಶುದ್ಧೀಕರಿಸುತ್ತೇನೆ ಎಂಬುದಾಗಿ ತಂದೆ ನೀವು ತಿಳಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಸೇವಕರಾದರೂ ಅವರಿಗೂ, ವಿಶ್ವಾಸಿಗಳಾದರೂ ಅವರಿಗೂ ನೀವು ನ್ಯಾಯ ತೀರಿಸುವುದಕ್ಕೆ ಸಿದ್ಧರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಕರ್ತನ ಎಚ್ಚರಿಕೆಯನ್ನು ಕೇಳಿ ಭಯಪಟ್ಟು ನಡಗಿ ಕರ್ತನಿಗೆ ತನ್ನ ಒಪ್ಪಿಸಿಕೊಡುವಂತವನು ಕೃಪೆಯನ್ನು ಹೊಂದುವನು. ಆದರೆ ಮನ ತಿರುಗುವುದಕ್ಕೆ ಮನಸ್ಸಿಲ್ಲದವನು ಕರ್ತನಿಂದ ನ್ಯಾಯ ವಿಚಾರಣೆಗೆ ಒಳಗಾಗಿ ಅವನು ಕರ್ತನ ಸಭೆಯನ್ನು ಹೊರಹಾಕಲ್ಪಡುವನು. ಅನೇಕರು ಓಡಿ ಹೋಗುವರು, ಅನೇಕರು ರೋಗಕ್ಕೆ ತುತ್ತಾಗಿ ಮಂಚದಲ್ಲಿ ಬೀಳುವರು, ಅನೇಕರು ಸತ್ತು ಮಣ್ಣಿಗೆ ಸೇರಿದರು. ನೀವು ನ್ಯಾಯ ತೀರಿಸುವರೆ ಆ ಸಮಯವು ಬಂದಿದೆ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಆದರೆ ಇಂಥ ಕಾಲಘಟ್ಟಗಳಲ್ಲಿ ವಾಸ ಮಾಡುತ್ತಿರುವಂಥ ನಮ್ಮ ಕುರಿತಾಗಿ ನಾವು ವಿಚಾರಿಸಿ ನೋಡಲು ನಮಗೆ ಸಹಾಯ ಮಾಡಿರಿ ತಂದೆಯೇ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ತಪ್ಪುಗಳು, ದೋಷಗಳಿದ್ದರೆ ಇಂದೇ ನಾವು ಮನ ತಿರುಗುವಂತೆ ಸಹಾಯ ಮಾಡಿರಿ ತಂದೆಯೇ. ನಾವು ಸಭೆಯಿಂದ ಓಡಿಸಲ್ಪಡದ ಹಾಗೆ, ನಾವು ತಿರುಗಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ನ್ಯಾಯ ತೀರ್ಪಿಗೆ ಗುರಿಯಾಗಿ ತಂದೆಯೇ ನಾವು ರೋಗದ ಮಂಚದಲ್ಲಿ ಉಳಿಯದ ಹಾಗೆ ನಾವು ಮನ ತಿರುಗುವಂತೆ ಸಹಾಯ ಮಾಡಿರಿ ಕರ್ತನೆ. ನಿಮ್ಮಿಂದ ನ್ಯಾಯ ವಿಚಾರಿಸಲ್ಪಟ್ಟು ನಾವು ಮರಣ ಶಿಕ್ಷೆಗೆ ಒಳಗಾಗದ ಹಾಗೆ, ಹಠಾತ್ ಆಗಿ ಸತ್ತು ಬೀಳುವಂತ ಪರಿಸ್ಥಿತಿ ನಮಗೆ ಬರದ ಹಾಗೆ ನಮ್ಮನ್ನ ತಂದೆ ವಿಚಾರಿಸಿಕೊಳ್ಳಲು ನಮಗೆ ಸಹಾಯ ಮಾಡಿ.
ನೀತಿವಂತರುಗಳಾಗಿ ಜೀವಿಸಲು ನಮ್ಮನ್ನ ಬಲಪಡಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಅಂತೆಯೇ ಸಭೆಗಳಿಗೋಸ್ಕರವಾಗಿ ನಾವು ಬೇಡುತ್ತೇವೆ, ಸೇವಕರುಗಳಿಗೋಸ್ಕರವಾಗಿ ನಾವು ಬೇಡುತ್ತೇವೆ. ನಿಮ್ಮ ನಾಮವನ್ನ ದೂಷಣೆ ಒಳಪಡಿಸುತ್ತಿರುವಂತಹ ಸೇವಕರುಗಳು ತಾವು ಮನತಿರುಗಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ನಾಮವನ್ನ ಅವಮಾನ ಕೀಳು ಮಾಡುತ್ತಿರುವಂತಹ ವಿಶ್ವಾಸಿಗಳು ಮನತಿರುಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನಿಂದ ನ್ಯಾಯ ವಿಚಾರಿಸಲ್ಪಟ್ಟು ನಾಶನಕ್ಕೆ ಗುರಿಯಾಗದ ಹಾಗೆ ತಾವು ತಿರುಗಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನನ್ನ ತಂದೆಯೇ, ಆಮೆನ್.